ಈ ಚರ್ಚೆಯ ಆಳ ಅಗಲಕ್ಕೆ ಇಳಿಯೋಕು ಮುಂಚೆ ಇವತ್ತಾದ ಐತಿಹಾಸಿಕ ಘಟನೆ ಹಾಗೆ ಆ ಘಟನೆಗೆ ಸಾಕ್ಷಿಯಾದ ಅನೇಕ ಅಂಶಗಳು ಹಾಗೆ ಈ ಅಂಶಗಳು ನಡೆಯೋ ಸಂದರ್ಭದಲ್ಲಿ ಸೆರೆ ಸಿಕ್ಕ ಒಂದಷ್ಟು ಅತ್ಯಮೋಘ ಅನಿಸ್ಕೊಳ್ಳುವಂತಹ ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಹೋಗೋಣ. ಸೆಂಗೋಲ್ ವಿಚಾರ ಅಲ್ಲಿಂದಲೇ ಪ್ರಾರಂಭ ಮಾಡೋಣ. ನಾವು ದೃಶ್ಯದಲ್ಲೂ ಕೂಡ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೆಂಗೋಲ್ ಹಸ್ತಾಂತರ ಮಾಡಲಾಯಿತು. ನಿನ್ನೆಯೇ ಈ ಕಾರ್ಯಕ್ರಮ ನಡೀತು. ಅಧೀನಂ ಮುಖ್ಯಸ್ಥರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಂಗೋಲ್ ಅನ್ನ ಹಸ್ತಾಂತರ ಮಾಡಲಾಯಿತು. ರಾಜದಂಡ ಅಂತ ಹೇಳಿ ಕನ್ನಡದಲ್ಲಿ ಅದನ್ನು ಕರೆಯಲಾಗ್ತಾ ಇದೆ. ಒಂದು ಅಧಿಕಾರ ಹಸ್ತಾಂತರ ಮಾತ್ರ ಅಲ್ಲ, ಈ ಸೆಂಗೋಲಿನ ಮಹತ್ವ ಇರೋದು ನ್ಯಾಯ ಸ್ಥಾಪನೆಯ ವಿಚಾರದಲ್ಲೂ ಕೂಡ ಅಂತ ಹೇಳಲಾಗ್ತಾ ಇದೆ. ಅಂಥ ಒಂದು ಮಹತ್ವವುಳ್ಳ ಸೆಂಗೋಲನ್ನ ಪ್ರಧಾನಿ ಮೋದಿ ಅವರಿಗೆ ಹಸ್ತಾಂತರ ಮಾಡ್ತಿರುವ ಸಂದರ್ಭದ ದೃಶ್ಯ ಇವತ್ತು ಕಾಣ್ಲಿಕ್ಕೆ ಸಿಕ್ತು. ನಿನ್ನೆನೂ ಕೂಡ ಕಾಣ್ಲಿಕ್ಕೆ ಸಿಕ್ತು. ಇನ್ನು ಅಧೀನ ಮುಖ್ಯಸ್ಥ ಸ್ವಾಮೀಜಿಯವರ ಮುಖಭಾವ ಇಂಟರ್ನೆಟ್ನಲ್ಲಂತೂ ಬಹಳ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದೆ ಈ ಒಂದು ಫೋಟೋ. ನೀವೇನ್ ಗಮನಿಸ್ತಿದ್ದೀರಿ, ಇದು ಆ ಸ್ವಾಮೀಜಿಯ ಮುಖಭಾವದಲ್ಲಿ ಕಂಡು ಬರ್ತಾ ಇರೋ ಒಂದು ಧನ್ಯತಾ ಭಾವ. ಇಷ್ಟು ವರ್ಷಗಳ ನಂತರ ತಾವೇ ನಿರ್ಮಾಣ ಮಾಡಿದಂತಹ ಸೆಂಗೋಲ್ಗೆ ಈ ಒಂದು ಸ್ಥಾನಮಾನ ಸಿಕ್ತಲ್ಲ ಅನ್ನೋ ಸಂತೃಪ್ತಿ ಮನೋಭಾವ, ಈ ಒಂದು ಮುಖಭಾವ ಹಾಗೆ ಈ ಫೋಟೋ ಸಾಕಷ್ಟು ಸದ್ದು ಮಾಡ್ತಾ ಇದೆ, ಗಮನ ಕೂಡ ಸೆಳೀತಾ ಇದೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖ ಅಂಶ ಕಾಣ್ಲಿಕ್ಕೆ ಸಿಕ್ಕಿದ್ದು ಸರ್ವ ಧರ್ಮಗಳ ಪ್ರಾರ್ಥನೆ. ಬಹುಶಃ ಭಾರತದ ಇತಿಹಾಸದಲ್ಲಿ ಮತ್ತೆ ಈ ರೀತಿಯ ಒಂದು ಚಿತ್ರಣ ಕಾಣ್ಲಿಕ್ಕೆ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಎಲ್ಲಾ ಧರ್ಮಗಳ ಪ್ರಮುಖರು ಕೂತು ಪ್ರಾರ್ಥನೆಯನ್ನ ಸಲ್ಲಿಸಿದ್ದು. ಅಲ್ಲಿ ಮುಸಲ್ಮಾನರಿದ್ರು, ಕ್ರಿಶ್ಚಿಯನ್ರಿದ್ರು, ಹಿಂದೂ ಧರ್ಮದ ಬೇರೆ ಬೇರೆ ಸಬ್ಕಾಸ್ಟ್ಗಳ ಪ್ರತಿನಿಧಿಸುವಂತಹ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿತ್ತು. ಪಾರ್ಸಿ, ಜೈನ ಈ ಎಲ್ಲಾ ಸಮುದಾಯಗಳನ್ನ, ಬೌದ್ಧ ಈ ರೀತಿಯಾದ ಸಮುದಾಯಗಳನ್ನ ಪ್ರತಿನಿಧಿಸ್ತಾ ಆಯಾ ಸಮುದಾಯದ ಪ್ರಾರ್ಥನೆಗಳನ್ನ ಕೂಡ ನೆರವೇರಿಸಿ ಈ ಒಂದು ಸಂಸತ್ ಭವನದ ಉದ್ಘಾಟನೆಗೆ ಶುಭವನ್ನ ಹಾರೈಸಲಾಯಿತು. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಂಗೋಲ್ ಅನ್ನ ನೋಡಿದ ಒಂದು ಫೋಟೋ ಬಹಳಷ್ಟು ವೈರಲ್ ಆಗ್ತಿದೆ. ಇದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾಮೀಜಿಗಳಿಂದ ಆ ಸೆಂಗೋಲ್ ಅನ್ನ ಪಡೆದುಕೊಂಡು ಅದಕ್ಕೊಂದು ದೀರ್ಘದಂಡ ನಮಸ್ಕಾರವನ್ನ ಮಾಡಿ ನಂತರದಲ್ಲಿ ಅದನ್ನ ಸ್ಪೀಕರ್ ಕೂರುವ ಜಾಗದ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಂತ ಹೇಳಿ ಆ ಪಾರ್ಲಿಮೆಂಟ್ ಕಟ್ಟಡದ ಒಳಗಡೆ ಪ್ರವೇಶ ಮಾಡ್ತಾರೆ. ಅಧಿವೇಶನ ನಡೆಯುವ ಆ ಸ್ಥಳದ ಕೊಠಡಿಯ ಒಳಗಡೆ ಪ್ರವೇಶ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿರುವ ಫೋಟೋ ಪ್ರಧಾನಿ ನರೇಂದ್ರ ಮೋದಿ ಅವರು ತದೇಕ ಚಿತ್ತದಿಂದ ಸೆಂಗೋಲ್ ಅನ್ನ ನೋಡ್ತಾ ಇರುವ ದೃಶ್ಯ. ಇದರ ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ಸೆಂಗೋಲ್ ಅನ್ನ ಪಡೆದುಕೊಳ್ಳುವ ಮುಂಚೆ, ಅದನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೀರ್ಘದಂಡ ನಮಸ್ಕಾರವನ್ನ ಮಾಡುವ ಮೂಲಕ ಅದಕ್ಕೆ ಗೌರವವನ್ನ ಸಮರ್ಪಣೆ ಮಾಡಿದ ಸಂದರ್ಭದ ದೃಶ್ಯ. ಹಾಗೆ ಇದೆಲ್ಲದಕ್ಕಿಂತ ಮುಂಚೆ ಮಹಾತ್ಮ ಗಾಂಧೀಜಿ ಅವರ ಆ ಒಂದು ಪುತ್ಥಳಿ ಏನಿದೆ ಅದಕ್ಕೆ ನಮನವನ್ನ ಸಲ್ಲಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ಸಂದರ್ಭದ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ, ಫೋಟೋವನ್ನ. ಹಾಗೆ ಈ ಒಂದು ಐತಿಹಾಸಿಕ ಘಟನೆಗೆ ಮತ್ತೊಂದಷ್ಟು ಮೆಮೊರಿಗಳನ್ನ ಆಡ್ ಮಾಡೋ ರೀತಿಯಲ್ಲಿತ್ತು. 75 ರೂಪಾಯಿಯ ನಾಣ್ಯವನ್ನ ಬಿಡುಗಡೆ ಮಾಡಿದ್ದು. 75ನೇ ವರ್ಷದ ಸ್ವಾತಂತ್ರ್ಯ ಸಂಭ್ರಮವನ್ನ ನಾವು ಆಚರಿಸ್ತಾ ಇದೀವಿ, ದೇಶ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾಣ್ಯ ಬಿಡುಗಡೆ ಮಾಡಲಾಯಿತು. ಹಾಗೆ ಇದೆಲ್ಲ ಪಾಸಿಟಿವ್ ಅಂಶಗಳಾದ್ರೆ ಒಂದಷ್ಟು ನೆಗೆಟಿವ್ ಅಂಶಗಳು ಕೂಡ ಜೋಡಣೆ ಆಯಿತು. ಯಾವುದದು ನಾವು ಗಮನಿಸ್ತಾ ಇದ್ವಿ, ಟ್ವೀಟ್ ಆರ್ಜೆಡಿ ಪಕ್ಷದಿಂದ ಮಾಡಲಾಗಿದ್ದು. ಒಂದ್ ಕಡೆಯಲ್ಲಿ ನೂತನ ಸಂಸತ್ ಭವನ, ಮತ್ತೊಂದು ಕಡೆಯಲ್ಲಿ ಕಾಫಿನ್ ಬಾಕ್ಸ್, ಶವದ ಪೆಟ್ಟಿಗೆ. ಏನನ್ನ ಹೋಲಿಕೆ ಮಾಡಿ ಯಾವುದಕ್ಕೆ ಯಾವ ಸಂದೇಶ ಕೊಡ್ತು ಆರ್ಜೆಡಿ, ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಆದ್ರೆ ಈ ಟ್ವೀಟ್ ಸಾಕಷ್ಟು ಚರ್ಚೆಗಂತೂ ಒಳಪಟ್ಟಿದೆ. ಕೇವಲ ಟ್ವೀಟ್ ಇಲ್ಲಿಗೆ ನಿಲ್ಲಿಲ್ಲ, ರಾಹುಲ್ ಗಾಂಧಿ ಅವರು ಕೂಡ ಟ್ವೀಟ್ ಮಾಡಿದ್ರು. ಇದರ ಜೊತೆಗೆ 19 ಪ್ರತಿಪಕ್ಷಗಳು ಬಾಯ್ಕಾಟ್ ಮಾಡಿದ್ವು. ರಾಹುಲ್ ಗಾಂಧಿ ಅವರ ಪ್ರಕಾರ ಇದು ಪ್ರಧಾನಿ ಮೋದಿ ಅವರ ಪಟ್ಟಾಭಿಷೇಕನ ಅನ್ನೋ ಪ್ರಶ್ನೆ, ಇದರ ಸುತ್ತ ಕೂಡ ಅನೇಕ ಚರ್ಚೆ. ಹಾಗೆ ಇದೆಲ್ಲ ಒಳಗಡೆ ಅಂದ್ರೆ ಸಂಸತ್ ಭವನದ ಒಳಗೆ ಸುತ್ತ ನಡೀತಾ ಇದ್ರೆ ಹೊರಗಾದ ಒಂದು ಘಟನೆ. ಕುಸ್ತಿಪಟುಗಳು ಕಳೆದ ಅನೇಕ ತಿಂಗಳುಗಳಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಇವತ್ತು ಸಂಸತ್ ಭವನದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅಂತ ಹೇಳಿ ಅವರು ಪ್ರವೇಶ ಮಾಡೋ ಪ್ರಯತ್ನ ಮಾಡಿದಾಗ ಅವರನ್ನ ತಡೆ ಹಿಡಿದದ್ದು, ಹಾಗೆ ಅವರನ್ನ ಬಂಧಿಸಿದ ಪ್ರಕ್ರಿಯೆ ಕೂಡ ವಾದ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಇಷ್ಟೆಲ್ಲ ವಾದ ವಿವಾದ ನಡುವೆ ಪ್ರತಿಪಕ್ಷಗಳ ನಿಲುವು ನಡೆ ಹಾಗೆ ಬಿಜೆಪಿ ಈ ಒಂದು ಎಲ್ಲಾ ಘಟನಾವಳಿಗಳಿಗೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ, ಇದನ್ನ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ಬಿಜೆಪಿ ಎಂಎಲ್ಸಿ ತೇಜಸ್ವಿನಿ ಗೌಡ ಅವರಿದ್ದಾರೆ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಜೆಡಿಎಸ್ ನ ವಕ್ತಾರರು ನಜ್ಮಾ ಅವರು ಕೂಡ ಜಾಯಿನ್ ಆಗಿದ್ದಾರೆ. ನಜ್ಮಾ ಅವರೇ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ನಮಸ್ಕಾರ ಸ್ಮಿತಾ. ಸರ್, ಬಹುಶಃ ನಿಮ್ಮಿಂದಲೇ ಇವತ್ತು ಪ್ರಾರಂಭ ಮಾಡಬೇಕು ಅಂತ ಹೇಳಿ. ನಿಮಗೆ ಒಂದಷ್ಟು ಆಕ್ಷೇಪಗಳಿತ್ತು, ಪ್ರಶ್ನೆಗಳು ಕೂಡ ಇತ್ತು. ರಾಷ್ಟ್ರಪತಿಗಳೇ ಮಾಡಬೇಕಾಗಿತ್ತು, ರಾಷ್ಟ್ರಪತಿಗಳಿಗೆ ಅವಮಾನ ಆಯಿತು, ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡೋ ಮೂಲಕ ಅದನ್ನ ಬೇರೆ ರೀತಿಯ ಸಂದೇಶ ರವಾನೆ ಮಾಡ್ತಿದ್ದಾರೆ, ಇತ್ಯಾದಿ. ಬಟ್ ಬಾಯ್ಕಾಟ್ ಮಾಡ್ಲಿಕ್ಕೆ ಅಥವಾ ಪ್ರತಿಭಟನೆ ಮಾಡ್ಲಿಕ್ಕೆ ಹಿಂದೇನೂ ಅವಕಾಶ ಇತ್ತು, ಮುಂದೇನೂ ಅವಕಾಶ ಇರುತ್ತೆ. ಇವತ್ತು ಬಾಯ್ಕಾಟ್ ಮಾಡೋದು ಅನಿವಾರ್ಯ ಆಗಿತ್ತಾ? ಈ ರೀತಿ ಬಾಯ್ಕಾಟ್ ಮಾಡಿ ದೂರ ಉಳಿದು ಕಾಂಗ್ರೆಸ್ ಕೊಟ್ಟ ಸಂದೇಶ ಏನು ಅಂತ ಹೇಳಿ? ಕಾಂಗ್ರೆಸ್ ಕೊಟ್ಟ ಸಂದೇಶ ಏನಂದ್ರೆ, ಈ ಪ್ರಜಾಪ್ರಭುತ್ವ ರಕ್ಷಣೆ ಮಾಡಬೇಕಿದೆ, ಈ ಸಂವಿಧಾನ ರಕ್ಷಣೆ ಮಾಡಬೇಕಿದೆ, ಈ ದೇಶದಲ್ಲಿ ಒಂದು ವ್ಯವಸ್ಥೆ ಇದೆ, ಅದರ ರಕ್ಷಣೆ ಮಾಡಬೇಕಿದೆ ಅಂತ ಒಂದು ಸಂದೇಶ ಕೊಟ್ಟಿದೆ. ಈಗ ಕಾರ್ಯಾಂಗದ ಮುಖ್ಯಸ್ಥರು ಯಾರು?
ರಾಷ್ಟ್ರಪತಿಗಳು. ಭಾರತದ ಪ್ರಥಮ ಪ್ರಜೆ ಯಾರು? ರಾಷ್ಟ್ರಪತಿಗಳು. ಸಂವಿಧಾನ ರಕ್ಷಣೆಯ ಹೊಣೆಗಾರಿಕೆಯ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿಗಳು. ಈ ಕಾರ್ಯಾಂಗ ಅಂತ ಬಂದಾಗ ಅವರಿಗೆ ಲೋಕಸಭೆ ಮತ್ತೆ ರಾಜ್ಯಸಭೆ ಕೂಡ ಸೇರುತ್ತೆ. ಈಗ ಲೋಕಸಭೆ ರಾಜ್ಯಸಭೆ ಅಂದ್ರೆ ಒಂದು ಸಂಸತ್ತು, ಅದನ್ನು ನೀವು ಉದ್ಘಾಟನೆ ಮಾಡ್ತಾ ಇದ್ದೀರಾ ಅಂದಾಗ ರಾಷ್ಟ್ರಪತಿಗಳಿಗೆ ಇನ್ವೈಟ್ ಮಾಡಬೇಕಾ ಬೇಡವಾ? ಇಲ್ಲಿ ಬೆಂಗಳೂರಿಂದ, ತಮಿಳುನಾಡಿಂದ, ಇಲ್ಲಿಂದ ಪುರೋಹಿತರೆಲ್ಲ ಹೋಗ್ತಾರೆ, ಬೇರೆ ಬೇರೆ ಸೆಲೆಬ್ರಿಟಿಗಳೆಲ್ಲ ಹೋಗ್ತಾರೆ, ರಾಷ್ಟ್ರಪತಿಗಳು ಅಲ್ಲೇ ಇರುವಂಥವ್ರು, ಅವ್ರನ್ನ ಇನ್ವೈಟ್ ಮಾಡಬೇಕಾ ಬೇಡವಾ? ರಾಷ್ಟ್ರಪತಿಗಳು ಒಂದು ಮಹಿಳೆ ಅನ್ನೋ ಕಾರಣಕ್ಕಾಗಿ ತಾವು ದೂರ ಇಟ್ರ ಅವ್ರನ್ನ? ಅಲ್ಲ, ಮಹಿಳೆಯನ್ನ ರಾಷ್ಟ್ರಪತಿ ಮಾಡಿದ್ದು ಅವರೇ. ರಾಷ್ಟ್ರಪತಿಗಳು ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಅಂತ ಅವ್ರನ್ನ ದೂರ ಇಟ್ಟು, ಬುಡಕಟ್ಟು ಜನಾಂಗದವರನ್ನ ಪ್ರೆಸಿಡೆಂಟ್ ಮಾಡಿದ್ದು ಅವರೇ. ನೀವು ತೋರಿಕೆಗಾಗಿ ಮಾತ್ರ ಪ್ರೆಸಿಡೆಂಟ್ ಮಾಡಿ ಅವ್ರನ್ನ ಚುನಾವಣೆಗೆ ನಾವು ಮಾಡಿದೀವಿ ಅಂತ ಬಿಂಬಿಸ್ಕೊಳಕ್ ಮಾತ್ರ ಮಾಡಿದ್ರ ನೀವು ಅವ್ರನ್ನ? ಅವ್ರಿಗೆ ಗೌರವ ಕೊಡಬೇಕಾದ ಸಮಯದಲ್ಲಿ ನೀವು ಅವ್ರಿಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಈಗ ಸಂಸತ್ತನ್ನ ಉದ್ಘಾಟನೆ ಮಾಡಬೇಕಾದಂತ ಗೌರವ ಕೊಟ್ರೋ ಬಿಟ್ರೋ ತೇಜಸ್ವಿನಿ ಮೇಡಮ್ ಅದನ್ನ ಸಮರ್ಥಿಸ್ಕೊಂಡು ಮಾತನಾಡ್ತಾರೆ. ಬಟ್ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ. ಆಯ್ತು, ಪ್ರತಿಭಟನೆ, ವಾದ ಇದನ್ನ ಕಳೆದ ಅನೇಕ ದಿನದಿಂದಲೂ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಬಟ್ ಇವತ್ತು ಕೂಡ ಅದನ್ನ ಮುಂದುವರಿಸೋ ಅನಿವಾರ್ಯತೆ ಏನಿತ್ತು ಅಂತ ಕೇಳಿದೆ. ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿದ್ದಾರೆ ಇವರು, ರಾಷ್ಟ್ರಪತಿಗಳಿಗೆ ಅಗೌರವ ತೋರಿದ್ದಾರೆ. ರಾಷ್ಟ್ರಪತಿಗಳಿಂದ ದೊಡ್ಡವರ ನರೇಂದ್ರ ಮೋದಿ ಅವರು? ಈ ದೇಶ ಸಂಸತ್ತಿಗಿಂತ ದೊಡ್ಡವರ ನರೇಂದ್ರ ಮೋದಿ ಅವರು? ಸಂವಿಧಾನಕ್ಕಿಂತ ದೊಡ್ಡವರ ನರೇಂದ್ರ ಮೋದಿ ಅವರು ಅಲ್ಲ. ಅಂದ್ರೆ ಆ ಪ್ರತಿಷ್ಠೆಗೋಸ್ಕರ, ಸ್ವಯಂ ಪ್ರಶಂಸೆಗೋಸ್ಕರ ರಾಷ್ಟ್ರಪತಿಗಳನ್ನ ದೂರ ಇಟ್ಟು, ಈಗ ಅವ್ರು ಬಂದ್ರೆ ಪ್ರೋಟೋಕಾಲ್ ಆಗುತ್ತೆ, ಅವ್ರು ಬಂದ್ರೆ ನೀವು ಒಂದು ಸಂವಿಧಾನಬದ್ಧವಾದಂತಹ ಒಂದು ಪ್ರಕ್ರಿಯೆಗಳಾಗಬೇಕಾಗ್ತದೆ. ಇದು ಆ ಎಲ್ಲಾ ಪ್ರಕ್ರಿಯೆಗಳನ್ನ ಬಿಟ್ಟು 5 ಗಂಟೆ ನೇರ ಪ್ರಸಾರದಲ್ಲಿ 4.25 ಗಂಟೆ ನೇರವಾಗಿ ಕೇವಲ ನರೇಂದ್ರ ಮೋದಿ ಅವ್ರ ಮುಖ ಕಾಣ್ತಿತ್ತು ಅಷ್ಟೇ ಹೊರತು ದೂರದರ್ಶನ ತೋರಿಸಲಿಲ್ಲ. ಇಲ್ಲ, ನಮ್ಗೆ ಹಂಗಿಲ್ಲ. ಯಾರನ್ನ ತೋರಿಸಿದ್ರು? ಅಲ್ಲ, ಯಾವಾಗ ಅದನ್ನ ಶಿಲಾನ್ಯಾಸ ಮಾಡ್ಬೇಕಾದ್ರೆ, ಶಂಕುಸ್ಥಾಪನೆ ಮಾಡ್ಬೇಕಾದ್ರೆ ಕೋವಿಂದ್ ಅವ್ರನ್ನ, ರಾಮನಾಥ್ ಕೋವಿಂದ್ ಅವ್ರನ್ನ ಅವ್ರು ಕರೆದಿರ್ಲಿಲ್ಲ. ಅವರು ಅವತ್ತಿನ ರಾಷ್ಟ್ರಪತಿಗಳನ್ನ ಇನ್ವೈಟ್ ಮಾಡಿರಲಿಲ್ಲ. ಇವತ್ತು ಇನ್ವೈಟ್ ಮಾಡಿದ್ದಾರೆ ಅವ್ರನ್ನ. ಇವತ್ತು ಇನ್ವೈಟ್ ಮಾಡಬೇಕಾದಂತಹ ದ್ರೌಪದಿ ಮುರ್ಮುರ್ನ ಇವತ್ತು ಇನ್ವೈಟ್ ಮಾಡಿಲ್ಲ. ಯಾವಾಗ ನೀವು ಅವ್ರಿಗೆ ಗೌರವ ಕೊಡೋದು? ಅವ್ರಿಗೆ ಗೌರವ ಕೊಡಬೇಕಾದಂತಹ ಒಂದು ಅವಕಾಶ ನಿಮ್ಗಿತ್ತು. ಅವ್ರಿಗೆ ಅಗೌರವ ತೋರಿ ಅವಮಾನ ಮಾಡಿದ್ದೀರಿ. ರಾಷ್ಟ್ರಪತಿಗಳಿಂದ ಇನಾಗ್ರೇಟ್ ಆಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ದೂರ ಉಳಿತಾ ಕಾಂಗ್ರೆಸ್ ಅಂತ ಹೇಳಿ ನೋಡ್ರಿ, ಅವ್ರಿಗೆ ಅವಮಾನ ಮಾಡಿದ್ದೀರಿ, ಅವ್ರಿಗೆ ಅಗೌರವ ತೋರಿದ್ದೀರಿ. ಅವ್ರಿಗೆ ಅಗೌರವ ತೋರೋ ಮುಖಾಂತರ ನೀವು ಸಂವಿಧಾನದ ಎಂಟೈರ್ ಸಿಸ್ಟಮ್ಗೆ ನೀವು ಅಗೌರವ, ಒಂದೇ ಕಾರಣ. ಇದೊಂದು ಸ್ಮಾಲ್ ಕಾರಣ ಅಲ್ಲ, ಇದು ಇಟ್ಸ್ ನಾಟ್ ಸ್ಮಾಲ್ ಇಶ್ಯೂ, ಇಟ್ಸ್ ಇಶ್ಯೂ ಆಫ್ ನೇಷನ್. ನೀವು ರಾಷ್ಟ್ರಪತಿಗಳು ಅವಮಾನ ಮಾಡೋದು, ಅಗೌರವ ತೋರೋದು ಅಂದ್ರೆ ಸಂವಿಧಾನ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ನೀವು ಅವಮಾನ ಮಾಡ್ದಂಗಿದು. ಯಾರ ಇಲ್ಲಿ ಚಕ್ರಾಧಿಪತ್ಯ ಇಲ್ಲ, ಇಲ್ಲಿ ಸಾರ್ವಭೌಮ ಸರ್ವಾಧಿಕಾರಿ ಧೋರಣೆ ಅಲ್ಲ ಇದು. ಇರೋದು ಪ್ರಜಾಪ್ರಭುತ್ವ. ನಿಮಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಅನ್ನೋದಿದ್ದಾರೆ. ಕಾರ್ಯಾಂಗದ ಮುಖ್ಯಸ್ಥರಿಗೆ ನೀವು ಅವಕಾಶ ಮಾಡ್ದಲೆ, ಅವ್ರಿಗೆ ಗೌರವ ಕೊಡ್ದಲೆ ನೀವು ಹೆಂಗ್ರಿ ಸಂಸತ್ನ ಉದ್ಘಾಟನೆ ಮಾಡ್ತೀರಿ? ನೋಡಿ, ಕಟ್ಟಡ, ಹೊಸ ಕಟ್ಟಡ ಬೇರೆ ವಿಷಯ. ಹಳೆ ಕಟ್ಟಡ ಇತ್ತು, ಇದು ಹೊಸ ಕಟ್ಟಡ ಬಂದಿದೆ, ಅದರೊಳಗೇನು ದೊಡ್ಡ ವಿಷಯ ಏನಲ್ಲ. ಆದರೆ ರಾಷ್ಟ್ರಪತಿಗಳಿಗೆ ನೀವು ಕರೆದು ಇನ್ವೈಟ್ ಮಾಡಿದ್ರೆ ನೀವು ಅವ್ರಿಗೆ ಗೌರವ ಕೊಟ್ಟಂಗೆ. ಚುನಾವಣೆಗೆ ಮಾತ್ರ ನಾವು ಮಹಿಳೆಗೆ ಮಾಡಿದ್ದೀವಿ, ಬುಡಕಟ್ಟು ಜನರಿಗೆ ಮಾಡಿದೀವಿ ಅಂತ ಹೇಳೋದಲ್ಲ. ಅವ್ರಿಗೆ ಗೌರವ ಕೊಡ್ಬೇಕಾದ ಸಮಯದಲ್ಲಿ ನೀವು ಗೌರವ ಕೊಟ್ಟಿಲ್ಲ, ಅವಮಾನ ಮಾಡಿದ್ದೀರಿ. ಈ ಅವಮಾನದ ಏನು ಅವ್ರಿಗೆ ವಿಷಾದ ಇರಬೇಕು, ಬಿಜೆಪಿಯವರಿಗೆ ತಪ್ಪಿತಸ್ಥ ಮನೋಭಾವನೆ ಬರಬೇಕು ಅವ್ರಿಗೆ. ಅದು ಬರದಲ್ಲ. ರಾಷ್ಟ್ರಪತಿಗಳಿಗೆ ಗೌರವ ಕೊಡ್ಲಿಲ್ಲ ಅನ್ನೋ ವಿಚಾರಕ್ಕಂದ್ರೆ ಮೋಸ್ಟ್ಲಿ ತೇಜಸ್ವಿನಿ ಮೇಡಮ್ 10 ಪ್ರಕರಣಗಳನ್ನು ಉಲ್ಲೇಖ ಮಾಡಿ ಹೇಳ್ಬೋದು. ಕಾಂಗ್ರೆಸ್ ಪಕ್ಷದ ನಿಲುವೇನಾಗಿತ್ತು ರಾಷ್ಟ್ರಪತಿಗಳ ಕಡೆಗೆ ಅಂತ ಹೇಳಿ ಅದನ್ನ ಅವ್ರಿಗೆ ಬಿಡ್ತೀನಿ, ಮಾಡ್ತಾರೋ ಬಿಡುವ ಅಂತ ಹೇಳಿ. ಗೌರವ ಕೊಡಬೇಕಾಗಿತ್ತು, ಗೌರವ ಕೊಡ್ಲಿಲ್ಲ ಬಿಜೆಪಿ. ಆ ಮೂಲಕ ಪ್ರಜಾಪ್ರಭುತ್ವದ ಒಂದ್ ಚೌಕಟ್ಟಿಗೆನೆ ಮಾರಕ ಆಗ್ತಾ ಇದೆ ಬಿಜೆಪಿಯ ಈ ನಿಲುವು ಅನ್ನೋದು ಕಾಂಗ್ರೆಸ್ನ ಆರೋಪ. ಮೊದಲಿಗೆ ಸ್ವತಂತ್ರ ಬಂದ ಮೇಲೆ ಮತ್ತೆ ಅಮೃತ ಕಾಲದ ಕಡೆಗೆ ನಾವು ಭಾರತವನ್ನು ಮುನ್ನಡೆಸ್ತಾ ಇದ್ದೀವಿ. ಇಲ್ಲಿಯ ತನಕ ಎಷ್ಟು ಪ್ರಧಾನಿಗಳು, ಪ್ರಥಮ ಪ್ರಧಾನಿ ನೆಹರೂರವರಿಂದ ಹಿಡಿದು ಇಲ್ಲಿ ತನಕ ನಮ್ಮವರೇ ಪ್ರಧಾನಿಗಳು ಆಗಿದ್ದಂಥ ಸನ್ಮಾನ್ಯ ದೇವೇಗೌಡಜಿ ಅವರನ್ನು ನೋಡೋ ಖುಷಿ ಆಯಿತು. ಅವರು ಹಿರಿಯರು ಭಾಗವಹಿಸಿದ್ದಾರೆ. ದೇವರವರಿಗೆ ಆಯುರಾರೋಗ್ಯವನ್ನು ಕೊಳ್ಳಿ ಇಷ್ಟು ದೂರ ಹೋಗಿ ಪ್ರಯಾಣ ಮಾಡಿ ಅಲ್ಲಿ ಹೋಗಿ ಅದನ್ನ ಸ್ವತಃ ಸದಸ್ಯರು ಇದ್ದಾರೆ ಅವರು ಮೇಲ್ಮನೆಯಲ್ಲಿ. ಮತ್ತು ಮುಂದಿನ ಸಾಲಲ್ಲಿ ಕನ್ನಡದ ಪ್ರಧಾನಿಗಳಾಗಿದ್ದಂಥ ದೇವೇಗೌಡಜಿಯವರು ಅಟೆಂಡ್ ಮಾಡಿದ್ದಾರೆ, ಕೋವಿಂದ್ ಜಿಯವರು ಅಟೆಂಡ್ ಮಾಡಿದ್ದಾರೆ. ಸೆಲೆಬ್ರೇಷನ್ ಡೇ ಇವತ್ತು ಆಚರಣೆ, ಇಡೀ ಭಾರತೀಯರೆಲ್ಲರೂ ಖುಷಿಯಾಗಿ ಒಂದು ಆಚರಣೆ ಮಾಡುವಂಥ ಸಂದರ್ಭ. ನಟರಾಜ್ ಅವರಿಗೆ ಕಾಂಗ್ರೆಸ್ನ ವಕ್ತಾರರಾಗಿ ಖಂಡಿತ ಅವರ ಅಭಿಪ್ರಾಯಗಳನ್ನು ಹೇಳಕ್ಕೆ, ಅವರ ಪ್ರತಿರೋಧಗಳನ್ನು ವ್ಯಕ್ತಪಡಿಸೋದಕ್ಕೆ ಸಂಪೂರ್ಣವಾದ ಅವಕಾಶ ಇದೆ ಈ ದೇಶದಲ್ಲಿ. ನಾವು ಆ ಮುಕ್ತ ಸ್ವಾತಂತ್ರ್ಯವನ್ನು ಗೌರವಿಸ್ತೀವಿ. ಅಟ್ ದಿ ಸೇಮ್ ಟೈಮ್ ಯಾರು ಯಾವಾಗ ಏನು ಉದ್ಘಾಟನೆ ಮಾಡಬೇಕು, ಏನು ಬಿಡಬೇಕು, ಎಲ್ಲೆಲ್ಲಿ ಉಲ್ಲಂಘನೆ ಆಗಿದೆ ನಾವು ದೊಡ್ಡ ವಿಷಯ ಮಾಡಲಿಲ್ಲ. ಹಿಂದೆ ಕೂಡ ಸೋನಿಯಾಜಿಯವರು UPA ಚೇರ್ಪರ್ಸನ್ ಆಗಿದ್ದಾಗಲೂ ಕೂಡ ಭಾರತದ ಅನೇಕ ಅಸೆಂಬ್ಲಿಗಳಲ್ಲಿ ಬೇರೆ ಕಡೆ ಅವರ ಆಡಳಿತಗಳಿದ್ದಾಗ ಕೆಲವೊಂದು ಇಂಥ ಭವನಗಳನ್ನು ಉದ್ಘಾಟನೆ ಮಾಡಿದಾಗಲೂ ಪ್ರಧಾನಿಗಳ ಜೊತೆ ಇದ್ರು. ನಾವು ಅದನ್ನೇನು ಇಶ್ಯೂ ಮಾಡಲಿಲ್ಲ. ಇರಲಿ, ಅವರೊಂದು ಪಾರ್ಟಿಗೆ 21 ವರ್ಷ ಅಧ್ಯಕ್ಷರಾಗಿದ್ರು ಇದ್ದಾರೆ, ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ. ಅಷ್ಟರ ಸಹನೆ ಬೇಕು ಅಂತ ಅನ್ಸುತ್ತೆ ಪ್ರಜಾಪ್ರಭುತ್ವದಲ್ಲಿ. ಎರಡನೇದು, ಅಸ್ಮಿತಾ, ಮುರ್ಮುರವರು ಇವತ್ತು ಈ ಇಡೀ ಪದ್ಧತಿಯನ್ನು ತಾವು ನೋಡಿದ್ರಿ. ಅಧಿಕಾರ ಹಸ್ತಾಂತರ
ಅನ್ನುವಂಥದ್ದು ಹೇಗೆ ಬಂತು, ಬ್ರಿಟಿಷರಿಂದ ನಮಗೆ, ನಮ್ಮ ಪ್ರಥಮ ಪ್ರಧಾನಿಗಳಿಗೇನೆ ಯಾವ ರೀತಿ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಪದ್ಧತಿಯನ್ನ ಅನುಸರಿಸಿದ್ರು. ದಂಡವನ್ನ ಇವತ್ತು ಆರ್ಮಿಯಲ್ಲಿ ಅಧಿಕಾರ ಹಸ್ತಾಂತರ ಒಂದು ಪದದ ದಂಡವನ್ನ ಕೊಡೋದ್ರ ಮೂಲಕ ಹಸ್ತಾಂತರಿಸ್ತಾರೆ. ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲೂ ಇದೆ ಆ ದಂಡವನ್ನ, ಅಧಿಕಾರದ ದಂಡದ ಮೂಲಕ ಅಂದ್ರೆ ಪದ್ಧತಿ. ಅದೇ ತರ ಆ ಒಂದು ಭಾರತೀಯ ಜನತಾ ಪಾರ್ಟಿಯ ಏನು ಒಂದು ಓವರಾಲ್ ಭಾರತದ ಎಲ್ಲ ಮೌಲ್ಯಗಳು, ಸಂಸ್ಕೃತಿ, ಹೆರಿಟೇಜು, ಪದ್ಧತಿಗಳು, ಪರಂಪರೆ ಉಳಿಬೇಕು. ನಾವು ಈ ವೈಭವವನ್ನ ನಾವು ನೆನಪು ಮಾಡ್ಕೊಳ್ದೇ ಇದ್ರೆ, ನಾನು ಅಂದ್ಕೊಂಡೆ ನನಗೆ ನಟರಾಜ್ಗೆ ಮಾತಾಡಕ್ಕೆ ಸ್ವತಂತ್ರ ಇಲ್ವ ನಂಗೆ ಗೊತ್ತಿಲ್ಲ, ಅದು ದಕ್ಷಿಣ ಭಾರತದವರಾಗಿ ಕರ್ನಾಟಕದ ಇತಿಹಾಸ, ತಮಿಳುನಾಡಿನ ಇತಿಹಾಸ, ಆಂಧ್ರದ ಇತಿಹಾಸಕ್ಕೆ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಸ್ಪೀಕರ್ ಪಕ್ಕದಲ್ಲಿ ಒಂದು ಪರಮೋಚ್ಚ ಸ್ಥಾನ ಸಿಗುತ್ತೆ ಅಂದ್ರೆ, ತಮಿಳುನಾಡು ಇತಿಹಾಸ ಅಂತೀರಿ, ಪ್ರಾತಿನಿಧ್ಯ ಕೊಟ್ವಿ ಅಂತೀರಿ, ಅದು ಕೂಡ ಚುನಾವಣಾ ಕಾರಣ ಅಂತ ಹೇಳಿ ಅವ್ರು ಹೇಳ್ತಾರೆ. ಚುನಾವಣೆ ಇರೋದ್ರಿಂದಾನೇ ಪ್ರಧಾನಿ ಆಗಿರೋದು, ಚುನಾವಣೆ ಇರೋದ್ರಿಂದಲೇ ಪ್ರತಿಪಕ್ಷದಲ್ಲಿರೋದು, ಚುನಾವಣೆ ಇರೋದ್ರಿಂದಲೇ ಸಂಸದರಾಗಿರೋದು, ಚುನಾವಣೆಯಲ್ಲಿ ಗೆದ್ದು ಬರೋದ್ರಿಂದಲೇ ಪಾರ್ಲಿಮೆಂಟ್ ಭವನ ಕಟ್ಟಿರೋದು. ಬರೀ ಸೆಂಗೋಲ್ ಅಲ್ಲ, ಇಡೀ ಸೆಂಗೋಲ್ ಅಲ್ಲ, ನ್ಯಾಯದಂಡ, ರಾಜದಂಡ ಆಯ್ತು. ರಾಜದಂಡ ಹಸ್ತಾಂತರ ಮಾಡಿ ತಮಿಳುನಾಡಿಗೆ, ಅಲ್ಲಿನ ಕಲ್ಚರ್ಗೆ ನಾವು ಅವಕಾಶ ಕೊಟ್ಟಿದೀವಿ ಅಂತ ನಮ್ದದು. ಈಗ ಮಾಡಿದ್ರು ತಮಿಳುನಾಡು ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ ಬಿಜೆಪಿ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತದೆ. ಚುನಾವಣೆ ಗೆಲ್ಲದು ಬಿಡೋದು ಜನತೆಯೇ ಜನಾರ್ದನ. ಕರ್ನಾಟಕದ ಸೋಲನ್ನ ಒಪ್ಕೊಂಡು ವಿನಮ್ರತೆಯಿಂದ ಇಲ್ಲಿ ಕುಳಿತಿದ್ದೀನಿ. ಪ್ರಜಾಪ್ರಭುತ್ವ ಯಾರ ಸೊತ್ತು ಅಲ್ಲ. ನಿನ್ನೆ ನಮ್ಮದಾಗಿತ್ತು ಕೃಷ್ಣ, ಇವತ್ತು ಅವ್ರದ್ದಾಗಿದೆ, ಮತ್ತೆ ನಾಳೆ ನಮ್ದಾಗತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ, ಅದು ಬೇರೆ ವಿಚಾರ. ಅಂದ್ರೆ ಇವತ್ತು ಒಂದು ಒಳ್ಳೆಯ ಈಗ ನೋಡಿ, ಪದ್ಧತಿಗಳಲ್ಲಿ ತಾವು ನೋಡ್ತಾ ಇದ್ರಿ, ಪ್ರಧಾನಿಗಳು ಪೂಜೆಯಲ್ಲಿ ಭಾಗವಹಿಸಿದ್ರು, ರಾಷ್ಟ್ರಪತಿಗಳು ಕೋರ್ಟ್ ನಲ್ಲಿ ಒಬ್ಬರಿಗೆ ದಂಡ ಆದ್ರೆ ಕ್ಷಮಾದಾನ ಕೊಡುವಂತ ಅತಿ ದೊಡ್ಡ ಸ್ಥಾನದಲ್ಲಿರೋರು. ಆಮೇಲೆ ರಾಷ್ಟ್ರಪತಿಗಳು ಯಾರ ಮುಂದೆಯೂ ತಲೆ ಬಾಗುವಂತಿಲ್ಲ, ಎಲ್ಲಿಯೂ ಕೂಡ. ಅಂದ್ರೆ ಅವರು ಪರಮೋಚ್ಚ ಸ್ಥಾನ. ಬೇಸರ ಮಾಡಕ್ ಇಷ್ಟ ಇಲ್ಲ, ಆದ್ರೂ ರಾಷ್ಟ್ರಪತ್ನಿ ಅಂತಾನೂ ಹೇಳಿದ್ರು, ನೆನಪು ಮಾಡ್ಕೊಳ್ಬೇಕು. ಮುರ್ಮು ಅವ್ರ ಬಗ್ಗೆ ಇವತ್ತು ನೀವೇನೇ ಮಾತಾಡಿದ್ರು ಜನ ಒಪ್ಪಲ್ಲ. ಅವರನ್ನ ಮಾಡಿದಾಗ ಯಾವ್ಯಾವ ರೀತಿಯ ಹೀನಾಯ ಹೇಳಿಕೆಗಳನ್ನ ಕೊಟ್ಟಿದ್ದೀರಿ, ಅದನ್ನ ನೀವು ಖಂಡಿಸಿರ್ಬೋದು, ಸರಿ, ಅದು ಬೇರೆ ವಿಚಾರ. ಅದೆಲ್ಲವನ್ನು ಮಾಡಿದ್ದೀರಿ. ಮುರ್ಮುರವರನ್ನ ಅಂತ ಒಂದು ಬುಡಕಟ್ಟು ಮಹಿಳೆ ಮಾತ್ರ ಅಲ್ಲ, ಒಬ್ಬ ಶಾಸಕಿ ಆಗಿದ್ರು. ಆ ಸ್ಥಾನದಲ್ಲಿ ಕೊಟ್ಟಿರೋದು ಬಿಜೆಪಿ. ಮತ್ತೆ ಅವರು ಇವತ್ತು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಒಂದು ಇದಕ್ಕೆ. ಹಾಗಾಗಿ ಅದು ಒಂದು ಕುಂಟು ನೆಪ ಮಾತ್ರ ಇವ್ರು ಬಹಿಷ್ಕಾರ ಮಾಡೋದಕ್ಕೆ. ಆ ಮೋದಿ 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 ಫೋಬಿಯಾದಿಂದ ಆಚೆ ಬರಬೇಕು. ಪ್ರೈಮ್ ಮಿನಿಸ್ಟರ್, ನಮ್ಮ ಪ್ರೈಮ್ ಮಿನಿಸ್ಟರ್, ಭಾರತದ ಘನತೆವೆತ್ತ ಪ್ರಧಾನಿಗಳು ಅದನ್ನ ಮಾಡಿದ್ದಾರೆ. ಅದು ದೊಡ್ಡತನ ಸೆಲೆಬ್ರೇಷನ್ ಅಲ್ಲಿ ಭಾಗವಹಿಸಬೇಕಾಗಿತ್ತು. ಅದು ಒಂದು ಪ್ರಶ್ನೆ. ಮೋದಿ ಬಿಟ್ಟರೆ ಬೇರೆ ಯಾರನ್ನು ತೋರ್ಸಕ್ಕೆ ಇಷ್ಟನೂ ಇಲ್ಲ. ಬಿಜೆಪಿ ವಾಂಟ್ಸ್ ಇಟ್ ಆಲ್ವೇಸ್ ಟು ಬಿ ಮೋದಿ. ಗಾಂಧಿಯವರ ಕಾಲದಲ್ಲಿ ಉಕ್ಕಿನ ಮಹಿಳೆ, ಇಡೀ ಅಲಿಪ್ತ ರಾಷ್ಟ್ರಗಳ ನಾಯಕಿಯಾಗಿದ್ರು, ಭಾರತದ ಪ್ರಧಾನಿ. ಅವತ್ತು ನಾವು ಸೆಲೆಬ್ರೇಟ್ ಮಾಡಿದೀವಿ. ಇಂದಿರಾ ವಾಸ್ ದ ಸ್ಟ್ರಾಂಗೆಸ್ಟ್ ಪ್ರೈಮ್ ಮಿನಿಸ್ಟರ್. ಇವತ್ತು ಆ ದೊಡ್ಡತನವನ್ನು ಅವರು ತೋರ್ಬೇಕು. 30 ವರ್ಷಗಳ ಸಮ್ಮಿಶ್ರ ಸರ್ಕಾರದ ನಂತರ ಭಾರತಕ್ಕೊಬ್ಬ ಬಲಿಷ್ಠ ಪ್ರಧಾನಿ, ಡಿಸಿಸಿವ್ ಪ್ರಧಾನಿ, ನಿರ್ಣಾಯಕ ಪಾತ್ರ. 2.5 ವರ್ಷದಲ್ಲಿ ಪಾರ್ಲಿಮೆಂಟ್ ಕಟ್ಟಿದೀವಿ. ನಾಳೆ ದಿನ ಇವರೆಲ್ಲ ಮುಂದಕ್ಕೆ ಬರಬೇಕಾದಂತವರು, ಮುಂದಿನ ಪೀಳಿಗೆಗೆ. ಇವತ್ತು ಡಿಲಿಮಿಟೇಷನ್ ಬಂದ್ರೆ ಹೆಚ್ಚು ಜಾಗ ಬೇಕು. ಇದು ಪಾರಂಪರಿಕ ಕಟ್ಟಡ, ಅನೇಕ ತೊಂದರೆಗಳಿತ್ತು. ಬೆಳಗ್ಗೆಯಿಂದ ಅವರು ಅದನ್ನೆಲ್ಲ ಹೇಳಿದ್ದಾರೆ. ಇದೊಂದು ಕುಂಟು ನೆಪ ಅಷ್ಟೇ. ಇವತ್ತು ಸೆಲೆಬ್ರೇಷನ್ ಅಲ್ಲಿ ಎಲ್ಲರೂ ಕೂಡ ಯಾರ್ಯಾರು ಬಹಿಷ್ಕಾರ ಹಾಕಿದ್ದಾರೆ, ನಮಗೆ ನೋವಾಗಿದೆ, ಅದರಿಂದ ಬರ್ಬೇಕಿತ್ತು, ಸೆಲೆಬ್ರೇಟ್ ಮಾಡ್ಬೇಕಾಗಿತ್ತು. ಇನ್ನೂ ಒಂದು, ಎಲ್ಲರೂ ನ್ಯಾಷನಲ್ ಡ್ರೆಸ್ ಹಾಕ್ಬೇಕಾಗಿತ್ತು ಇವತ್ತು, ನನ್ನ ಕೆಲವು ನಂಬಿಕೆಗಳು ಆ ರೀತಿ. ಮತ್ತು ಇತಿಹಾಸವನ್ನ ನೆಂದಿದ್ದಾರೆ. ಅದೊಂದು ಚೆನ್ನಾಗಿತ್ತದು. ನಮ್ಮ ಪರಂಪರೆ, ನಮ್ಮ ನೋಡಿ ಎಲ್ಲ ನಮ್ಮ ಶೃಂಗೇರಿಯ ನಮ್ಮ ಮಠದ ಇವರು ಕೂಡ ಭಾಗವಹಿಸಿದ್ದಾರೆ ಪೂಜೆಯಲ್ಲಿ. ನಮಗಂತೂ ಖುಷಿ ಆಗುತ್ತೆ ದಕ್ಷಿಣ ಭಾರತದವರಾಗಿ. ನಮ್ಮ ಸಾಧನೆ. ಯಾರಿಗೇನೋ ಪ್ರಶ್ನೆ ಕೇಳಿದ್ರು, ಅದಕ್ಕೆ ಬರ್ತೀನಿ ಉತ್ತರಕ್ಕೆ. ನಜ್ಮಾ, ನಿಮ್ಮನ್ನ ಕೇಳ್ತೀನಿ. ಈಗ ವಿರೋಧ ಮಾಡಬೇಕು ಅಂತಾಗಿದ್ರೆ ನಿಮ್ಮ ಪಕ್ಷದವರು ಮಾಡಬಹುದಾಗಿತ್ತು. ಈಗಷ್ಟೇ ತೇಜಸ್ವಿನಿ ಮೇಡಮ್ ಹೇಳ್ತಾ ಇದ್ರು, ನೋಡಿ ಈ ವಯಸ್ಸಿನಲ್ಲೂ ಕೂಡ ಇಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋದ್ರು. ಇನ್ಫ್ಯಾಕ್ಟ್ ಅದಾದ್ಮೇಲೆ, ಕಾರ್ಯಕ್ರಮ ಅಟೆಂಡ್ ಮಾಡಾದ್ಮೇಲೆ ಒಂದು ಭಾವನಾತ್ಮಕ ಪತ್ರ ಕೂಡ ಬರ್ದಿದ್ದಾರೆ ದೇವೇಗೌಡರು. ಇಂಥದ್ದೊಂದು ಸಮಾರಂಭಕ್ಕೆ ಸಾಕ್ಷಿ ಆಗ್ತೀನಿ ಅಂತ ಹೇಳಿ 90 ವರ್ಷದಲ್ಲಿ ನಾನು ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಅಂತ ಹೇಳಿ. ಈಗ ಅಪೋಸ್ ಮಾಡ್ಬೇಕು ಅನ್ನೋ ಮನಸ್ಥಿತಿ ನಿಮಗ್ ಬರ್ಲಿಲ್ಲ. ಸೊ ನಿಮ್ಮ ಸಂದೇಶ ಏನು ಈ ಮೂಲಕ, ನಿಮ್ಮ ಪಕ್ಷದ ಸಂದೇಶ ಏನು ಈ ಮೂಲಕ ಅಂತ? ಅಲ್ಲ ನೋಡಿ, ಸಂಸತ್ ಭವನ ಯಾರು ಪ್ರಧಾನಿ ಆಗಿರ್ತಾರೆ ಅವರ ಸ್ವತ್ತಲ್ಲ, ಆಯ್ತಾ? ಸಂಸತ್ ಭವನ ಅನ್ನುವಂಥದ್ದು ಇಡೀ ದೇಶದ ಸ್ವತ್ತು, ಇಡೀ ದೇಶದ ಜನರ ಸ್ವತ್ತದು. ಇಡೀ ದೇಶದ ಜನರಿಗೋಸ್ಕರ ಅದು ಒಂದು ಸಮರ್ಪಣೆ ಆಗ್ತಾ ಇದೆ ಅನ್ನುವಾಗ, ಒಬ್ಬ ಹಿರಿಯ ಪ್ರಧಾನಿಯಾಗಿ, ಇಡೀ ದೇಶದ ಹಿರಿಯ ರಾಜಕಾರಣಿಯಾಗಿ
ದೇವೇಗೌಡ ಸಾಹೇಬ್ರು ಅಲ್ಲಿ ಅಟೆಂಡ್ ಆಗಿರುವಂತದ್ದು ಒಂದು ಗೌರವದ ಸಂಕೇತ, ಜೊತೆಗೆ ಅದು ಎಲ್ಲರಿಗೂ ಸೇರಿದ್ದು ಅನ್ನುವಂಥ ಸಂದೇಶವನ್ನ ಕೊಡಬೇಕು ಅನ್ನೋ ಕಾರಣದಿಂದಾಗಿಯೇ ನಾವು ನಮ್ಮ ಪಕ್ಷ ಅಲ್ಲಿ ಪ್ರತಿನಿಧಿಸಿದೆ. ಅದ್ರ ಜೊತೆಗೆ ಈಗ ನಮ್ಮ ಗೌಡ್ರು ಸಿಕ್ಕಾಪಟ್ಟೆ ವಿಚಾರಗಳನ್ನ ಹೇಳ್ತಾ ಇದ್ರು, ದ್ರೌಪದಿ ಮುರ್ಮು ಅವ್ರನ್ನ ಬಿಟ್ಟು ಮಾಡಿದ್ರು ಅಂತ ಹೇಳಿ. ನನ್ನ ಅಭಿಪ್ರಾಯ ಮತ್ತು ನಮ್ಮ ಪಕ್ಷದ ಅಭಿಪ್ರಾಯ ಕೂಡ ಅದೇ, ದ್ರೌಪದಿ ಮುರ್ಮು ಅವರೇ ಇನಾಗ್ರೇಟ್ ಮಾಡ್ಬೇಕಿತ್ತು. ಆದ್ರೆ ಕಾಂಗ್ರೆಸ್ ಅವರಿಗೆ ಯಾವ ನೈತಿಕತೆ ಇದೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಅದನ್ನ ಹೇಳೋದಕ್ಕೆ. 1975ರಲ್ಲಿ ಅಕ್ಟೋಬರ್ 24ನೇ ತಾರೀಕು ಇಂದಿರಾ ಗಾಂಧಿ ಅವರು ಖುದ್ದು ಪಾರ್ಲಿಮೆಂಟ್ ನ ಒಂದು ಬಿಲ್ಡಿಂಗ್ ಅನ್ನ ಇನಾಗ್ರೇಟ್ ಮಾಡ್ತಾರೆ. ಇವತ್ತೇನ್ ಪಾರ್ಲಿಮೆಂಟ್ ನ ಲೈಬ್ರರಿ ಇದೆ ಅದನ್ನ ಇನಾಗ್ರೇಟ್ ಮಾಡಿರೋದು ಯಾರು ಅಂತ ನೋಡಿದ್ರೆ ರಾಜೀವ್ ಗಾಂಧಿ ಅವರು. ನಮ್ದೇ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇರುವಂತಹ ವಿಕಾಸ್ ಸೌಧ, ವಿಧಾನಸೌಧದ ಪಕ್ಕ ಇರುವಂತಹ ವಿಕಾಸ್ ಸೌಧವನ್ನ ಇನಾಗ್ರೇಟ್ ಮಾಡಿದ್ ಯಾರು ಅಂತ ನೋಡಿದ್ರೆ SM ಕೃಷ್ಣ ಅವರು. ಈ ತರ ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ. ಹಿಮಾಚಲ್ ಪ್ರದೇಶದಲ್ಲಿ, ಆಂಧ್ರದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಹೋಗಿ ಅಡಿಗಲ್ಲನ್ನ ಹಾಕಿ ಬಂದಿರೋ ವಿಚಾರಗಳು ಕೂಡ ಇದಾವೆ. ಅವ್ರು ವಿರೋಧ ಮಾಡಿದರೆ ವಿರೋಧ ಮಾಡ್ಲಿ, ಆದ್ರೆ ನಾವು ಈ ದೇಶದ ಎಲ್ಲ ಜನರಿಗೋಸ್ಕರ ಸಮರ್ಪಣೆ ಆಗ್ತಿರೋದು ಬಿಜೆಪಿ ಸ್ವತ್ತಲ್ಲ, ಅಥವಾ ಅದೇ ನರೇಂದ್ರ ಮೋದಿ ಅವ್ರ ಸ್ವತ್ತಲ್ಲ, ಇದು ದೇಶದ ಜನರ ಸ್ವತ್ತು. ಹಾಗಾಗಿ ದೇಶದ ಜನರಾಗಿ ಅದ್ರ ಸಮರ್ಪಣೆ ಯಾವ ಪಕ್ಷನಾದ್ರೂ ಮಾಡ್ಲಿ, ಅದ್ ನಮ್ಮ ಸ್ವತ್ತು, ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಕಟ್ಟಿರೋದು. ಕನ್ನಡಿಗರು ವಿಶೇಷವಾಗಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್, ನಮ್ ಟ್ಯಾಕ್ಸ್ ಭಾಗ ಇದೆ ಅಲ್ಲಿ. ಹಾಗಾಗಿ ಕನ್ನಡಿಗರ ಪರವಾಗಿ ದೇವೇಗೌಡರು ಅಲ್ಲಿ ಅಂದ್ರೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಸೊ ಮುರ್ಮು ಅವರಿಂದ ಉದ್ಘಾಟನೆ ಆಗ್ಬೇಕು ಅನ್ನೋ ನಿಲುವು ನಿಮ್ದು ಇದೆ, ಆದ್ರೆ ದೂರ ಉಳಿಬೇಕು ಅನ್ನೋ ರೀತಿಯಲ್ಲಿ ಬಹುಶಃ ಇಲ್ಲ ಅಂತ ಹೇಳಿ. ಅಂದ್ರೆ ಕೇವಲ ಪ್ರಧಾನಿಗಳು ಇನಾಗ್ರೇಟ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಹೋಗ್ಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲ ಅಂತ ಹೇಳಿ. ದೂರ ಉಳಿಬೇಕು, ದ್ವಂದ್ವ ದೂರ ಉಳಿಬೇಕು ಯಾಕೆ? ಮಾಜಿ ಪ್ರಧಾನಿ ನನ್ನ ವೈಯಕ್ತಿಕ ದೇವೇಗೌಡಜಿ ಭಾಗವಹಿಸಿದ್ದು, ಯಾಕಂದ್ರೆ ಕನ್ನಡದ ಏಕೈಕ ಪ್ರಧಾನಿಗಳಾಗಿದ್ದಂತವ್ರು ಅವರು ಭಾಗವಹಿಸಿದ್ದು ಒಳ್ಳೆದು. ಈಗ ಸ್ಮಿತಾ ಅವ್ರು ಏನಾಗಿದೆ ಅಂದ್ರೆ, ಅದು ದೇವೇಗೌಡರು ಭಾಗವಹಿಸಿದ್ದು ಬಿಡುದು ಅವರು ವೈಯಕ್ತಿಕ ಪಾರ್ಟಿಯ ನಿಲುವು, ಪಕ್ಷ ತೀರ್ಮಾನ, ಪಾರ್ಟಿಯ ನಿಲುವು ವ್ಯತ್ಯಾಸ ಇದೆ. ಅವರು ಪ್ರೆಸಿಡೆಂಟ್ ಅದನ್ನ ಇನಾಗ್ರೇಟ್ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಎರಡು ಅವ್ರದ್ದು ಮಾತಾಡ್ಬೇಕಾದ್ರೆ ಎರಡು ಅಂಕಿ ಅಂಶದ ಮೇಲೆ ಇದೆ. ಒಂದು ಅನೆಕ್ಸ್ ಬಿಲ್ಡಿಂಗ್ ಇದೆಯಲ್ಲ, ಅದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಂತ, ಅದನ್ನ ಸಂಸತ್ತು ಅದನ್ನ ಪಾರ್ಲಿಮೆಂಟ್ ಕೇಳಿಸ್ಕೊಳ್ಳಿ. ಒಂದು. ಎರಡನೇದು ವಿಕಾಸಸೌಧನ್ನ ಅದನ್ನ ವಿಧಾನಸೌಧ ಅಥವಾ ಅದಕ್ಕೆ ವಿಧಾನಸಭೆ ಮಂಡಲ ನಡೆಯುವಂತದಲ್ಲ, ಅದು ಅಲ್ಲಿ ಸದನ ನಡೆಯಲ್ಲ. ಅದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ಸ್, ಯಾರು ಆಫೀಸರ್ಗಳು ಅಲ್ಲಿ ಕುತ್ಕೊಂಡು ಕೆಲಸ ಮಾಡುವಂಥದ್ದು. ಆಮೇಲೆ ಅವ್ರು ಹೇಳಿದ್ರು, ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಎಲ್ಲೋ ಶಂಕುಸ್ಥಾಪನೆ, ಅವರು ಸಂಸದರಾಗಿ ಒಂದು ರಾಜ್ಯದಲ್ಲಿ ಆಡಳಿತಾತ್ಮಕ ನಿರ್ಧಾರಗಳಿಗೆ ಭಾಗವಹಿಸಬಹುದು. ಇದು ಆ ರೀತಿ ಅಲ್ಲ. ಇದು ನೋಡಿ, ಸಂವಿಧಾನದ ವಿಧಿ 77ರ ಪ್ರಕಾರ ಕಾರ್ಯಾಂಗದ ಮುಖ್ಯಸ್ಥರು ಯಾರಿದಾರೋ ಅವರ 79 ನಾನು ಓದಿದ್ದೀನಿ ಸರ್. ಪಾರ್ಲಿಮೆಂಟ್ ಅಂದ್ರೆ ಪ್ರೆಸಿಡೆಂಟ್ ಪ್ಲಸ್ 2 ಹೌಸ್, ಅದಾಯ್ತು. ಕಂಪ್ಲೀಟ್ ಮಾಡ್ಬಿಡ್ತೀನಿ. ಪ್ರಮುಖವಾಗಿ ಕಾರ್ಯಾಂಗದ ಯಾವುದೇ ಕಾರ್ಯ ಆದ್ರೂ ಕೂಡ ರಾಷ್ಟ್ರಪತಿಗಳ ಹೆಸರಲ್ಲೇ ಆಗಬೇಕು ಅಂತ. ರಾಷ್ಟ್ರಪತಿಗಳಿಗೆ ಮಾತ್ರನೇ ಆ ಹಕ್ಕು ಇರೋದೇನು, ರಾಜ್ಯಸಭೆ ಮತ್ತೆ ಲೋಕಸಭೆಯ ಜಂಟಿ ಸದನವನ್ನ ಕೂಡಿಸಿ ಅವ್ರು ಭಾಷಣ ಮಾಡ್ಲಿಕ್ಕೆ ಅಥವಾ ಮಾಹಿತಿ ಕೊಡ್ಲಿಕ್ಕೆ ಅವರೊಬ್ಬರಿಗೆ ಅಧಿಕಾರ ಇರುವಂತದ್ದು. ಅಂತಹ ಸಮಯದಲ್ಲಿ ನೀವು ಅದೇ ಸಂಸತ್ತಿಗೆ ಅವರನ್ನೇ ಇನಾಗ್ರೇಷನ್ ಮಾಡಕ್ಕಾಗಿಲ್ಲ ಅಂದ್ರೆ, ಅವಕಾಶ ಕೊಟ್ಟಿಲ್ಲ ಅಂದ್ರೆ, ನೋಡ್ರಿ ಪ್ರಧಾನಮಂತ್ರಿಗಳು ಇಲ್ಲಿ ಬಂದು ರೈಲ್ಗೂ ಕೂಡ ಒಂದು ರೈಲ್ವೆ ಪ್ಲಾಟ್ಫಾರ್ಮ್ ಇವ್ರ ತರ ಒಂದು ಫ್ಲಾಗ್ ಆರ್ಸ್ ಮಾಡ್ತಾರೆ. ಅದು ಅವ್ರಿಗೆ ಎಲ್ಲ ಅಧಿಕಾರ ಇದೆ. ಎಲ್ಲಾ ಕಡೆ ಅವ್ರು ಇಡೀ ದೇಶದಲ್ಲಿ ಮೆಟ್ರೋ ಇನಾಗ್ರೇಷನ್ ಮಾಡ್ಬೋದು, ಏರ್ಪೋರ್ಟ್ ಮಾಡ್ಬೋದು, ಬಂದರು ಮಾಡ್ಬೋದು, ಏನೇ ಮಾಡ್ಬೋದು. ಅದು ಆಡಳಿತ, ನಿರಂತರ ಆಡಳಿತದಲ್ಲಿ, ನಿರಂತರ ಡೆವಲಪ್ಮೆಂಟ್ ಅಲ್ಲಿ ಮಾಡ್ಬೋದು. ಆದ್ರೆ ರಾಷ್ಟ್ರಪತಿಗಿದ್ದಂತ ಏಕೈಕ ಅವಕಾಶ ಗೌರವ ಕೊಡಬೇಕಾದ ಸಮಯದಲ್ಲಿ ನೀವು ಗೌರವ ಕೊಟ್ಟಿಲ್ಲ, ಅವ್ರಿಗೆ ಅಗೌರವ ತೋರಿ ಅವಮಾನ ಮಾಡಿ ನೀವು ಅದನ್ನೇ ಬಿಂಬಿಸ್ಕೊಳ್ಳೋದು, ಇಲ್ಲ ನಾವೇನೋ ಮಾಡಿದೀವಿ ಅಂತ. ಅದು ಸಮಂಜಸ ಅಲ್ಲ, ನಂಬರ್ 1. ನಂಬರ್ 2, ನೀವೇನೋ ಹಸ್ತಾಂತರ ಅಂತಿರಲ್ಲ, ಯಾವ ಹಸ್ತಾಂತರ ಯಾರಿಗೆ ಮಾಡಿದ್ರು ಅದನ್ನ ಅದು ರಾಜದಂಡ ಇದೆಯಲ್ಲ, ಅದನ್ನ 1947 ಆಗಸ್ಟ್ 15 ತಾರೀಕು ಅವತ್ತಿನ ನೆಹರು ಪ್ರಧಾನಮಂತ್ರಿಯವರಿಗೆ ಕಾಣಿಕೆಯಾಗಿ ಬಂದದ್ದಷ್ಟೇ ಹೊರತು ಅದು ಯಾವ ಹಸ್ತಾಂತರವೂ ಇಲ್ಲ, ಯಾರು ಕೊಟ್ಟಿದ್ದೂ ಇಲ್ಲ. ಅದು ಒಂದು ಕಾಣಿಕೆ. ತಂಜಾವೂರಿನ ಅಧೀನಂ ಸಂಸ್ಥಾನದಿಂದ, ಮಠದಿಂದ ಅವ್ರಿಗೆ ಕೊಟ್ಟ ಕಾಣಿಕೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಲ್ಲ, ಅದಕ್ಕೆ ಬೇರೆ ಮಹತ್ವ ಇಲ್ಲ. ಮಹತ್ವ ಇದೇನಂದ್ರೆ ನಂದಿ ವಿಗ್ರಹ ಇರೋದ್ರಿಂದ. ಪ್ರಾಬ್ಲಮ್ ಏನು ಇವಾಗ, ಅದು ಕಾಣಿಕೆ ಹಾಕೊಟ್ರು, ಅಧಿಕಾರ ಹಸ್ತಾಂತರ ಹಾಕೊಟ್ರು ಏನೋ ಒಂದು, ಬಟ್ ಅದನ್ನ ಇಷ್ಟ ದಿನ ಎಲ್ಲಿಟ್ಟಿದ್ರು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿಲ್ಲ ಅನ್ನುವಾದ ತೇಜಸ್ವಿನಿ ಮಾಡಬೇಕಿತ್ತು. ಯಾರು ವೈಯಕ್ತಿಕವಾಗಿ ಯಾರು ಉಪಯೋಗಿಸ್ಕೊಂಡಿಲ್ಲ ಅದನ್ನ. ಅದು ರಾಷ್ಟ್ರ ಸಂಪತ್ತು. ಪ್ರಧಾನಮಂತ್ರಿಗಳಿಗೆ ಬರೋ ಎಲ್ಲಾ ಕಾಣಿಕೆಗಳು ರಾಷ್ಟ್ರ ಸಂಪತ್ತು. ಅದನ್ನೇನು ನೆಹರು ಸ್ವಂತಕ್ಕೇನು ಉಪಯೋಗಿಸ್ಕೊಂಡಿಲ್ಲ. ಅದು ಅಲಹಾಬಾದ್ ಅಲ್ಲಿ ಮ್ಯೂಸಿಯಂ ಅಲ್ಲಿ ಇತ್ತು ಅಷ್ಟೇ, ಅದ್ರೊಳಗೆ ಏನ್ ಬೇರೆ ಏನಿಲ್ಲ. ಅದನ್ನ ಯಾರು ಉಪಯೋಗಿಸ್ಕೊಂಡಿಲ್ಲ.
ಅದನ್ನ ಹಸ್ತಾಂತರ ಅಂತ ಹೇಳಿದ್ಯಲ್ಲ, ಅದೊಂಥರ ಏನೋ ಯಾರೋ ಒಬ್ಬ ಚಕ್ರಾಧಿಪತಿ ಇದ್ದ, ಅವನು ತನ್ನ ಆಸ್ತಿಯನ್ನ ಇನ್ನೊಬ್ರು ಮಕ್ಕಳಿಗೆ ಅಥವಾ ಇನ್ನೊಬ್ಬರಿಗೆ ಹಸ್ತಾಂತರ ಮಾಡ್ದ, ಆ ರೀತಿ ಏನಲ್ಲ ಇದು. ಇದು ಪ್ರಜಾಪ್ರಭುತ್ವದಲ್ಲಿ ತೇಜಸ್ವಿನಿ ಮೇಡಮ್ ಒಂದಷ್ಟು ಉದಾಹರಣೆ ಕೊಟ್ರು. ಅಧಿಕಾರ ಹಸ್ತಾಂತರ ಅನ್ನೋ ಪ್ರೋಸೆಸ್ ಅಲ್ಲಿ ಎಲ್ಲೆಲ್ಲಿ ಬಳಕೆ ಆಗುತ್ತೆ ಈ ರೀತಿ ರಾಜದಂಡ ಅಂತ. ನಿಮ್ಮದೇ ಬಂದೆ ನಜ್ಮಾ ಅವರೇ, ನಿಮ್ಮದೇ ಮೈತ್ರಿ ಪಕ್ಷ ಡಿಎಂಕೆ ಮೇಯರ್ ಅಧಿಕಾರ ಹಸ್ತಾಂತರ ಮಾಡೋ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡಿದ್ರೆ, ಬೇಕು ಅಂದ್ರೆ ಫೋಟೋಗಳು ಸಾಕ್ಷಿ ಇರಬಹುದು. ಈಗ ಮೇಯರ್ ಒಬ್ರನ್ನ ಒಬ್ರಿಗೆ ಅವರು ಹಸ್ತಾಂತರ ಹೆಂಗೆ ಕೊಡ್ತಾರೆ, ಪೀಠವನ್ನು ಬಿಟ್ಕೊಡೋದು. ನಮಗೆ ದೇಶ ಮೌಂಟ್ ಬ್ಯಾಟನ್ ಗಾಂಧಿ ಇವ್ರಿಗೆ ನೆಹರು ಕೊಟ್ಟಾಗ ಏನು ಇದು ಕೊಟ್ಟದಲ್ಲ, ಸಹಿ ಮಾಡಿದ್ದ ಅಷ್ಟೇನೆ. ನಮ್ಮಲ್ಲಿ ಹಸ್ತಾಂತರ ಅಂದ್ರೆ, ಈಗ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಯಾರು ಕೊಟ್ರು? ಅವತ್ತಿನ ರಾಷ್ಟ್ರಪತಿ ಕೊಟ್ರು. ಅದು ಹಸ್ತಾಂತರ ಅಂದ್ರೆ ಆ ರೀತಿ. ನಮ್ಮಲ್ಲಿ ಏನು ರಾಜದಂಡ ಇದೆ, ನಾನು ಮಹಾರಾಜ, ನೀನು ಮಹಾರಾಜನಿಗೆ ನಿಮ್ಗೆ ವಾಪಸ್ ಕೊಡ್ತಾ ಇದ್ದೀನಿ. ಪಟ್ಟಾಭಿಷೇಕ ಪದ ನಿಮ್ಮಿಂದಾನೇ ಬಂದಿತ್ತು. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ರಿಂದ ಬಂದಿದ್ದು. ದೇಶಕ್ಕೆ ಒಂದು ಸಂವಿಧಾನಿಕ ಒಂದು ಸಂಸ್ಥೆಯ ಒಂದು ಕಟ್ಟಡವನ್ನು ಇನಾಗ್ರೇಟ್ ಮಾಡ್ಬೇಕಾದ್ರೆ ನೀವು ಯಾವ ಆಡಂಬರವನ್ನ, ಯಾವ ವೈಭವನ್ನ ನೀವು ತೋರಿಸ್ತಾ ಇದ್ರ ಅಂದ್ರೆ, ನೀವು ರಾಜ ನಿಮ್ಮನ್ನು ಬಹುಪರಾಕ್ ಅಂತ ಎಲ್ಲ ಕೂಗ್ತಾ ಇರ್ಬೇಕು. ಇಡೀ ಮಾಧ್ಯಮಗಳು, ಯಾರನ್ನ ಮಾಧ್ಯಮಗಳನ್ನ ನೀವು ಸದನವನ್ನ ರೆಕಾರ್ಡ್ ಮಾಡಕ್ ಬಿಡಲ್ಲ, ನೀವು ಟೆಲಿಕಾಸ್ಟ್ ಮಾಡಕ್ ಬಿಡಲ್ಲ, ಅಂತವ್ರ ಮುಖಾಂತರ ನೀವು ಬಹುಪರಾಕ್ ಹಾಕ್ಬೇಕು. ಅದು ಸಮಂಜಸ ಅಲ್ಲ. ಇದು ಪ್ರಜಾಪ್ರಭುತ್ವದ ಏನ್ ಗೊತ್ತಾ, ಎಲ್ಲರೂ ಈಕ್ವಲ್. ಇವನ್ ಮೋದಿ ಅವರು ಈಕ್ವಲ್, ಬೇರೆಯವರು ಈಕ್ವಲ್. ಆದ್ರೆ ರಾಷ್ಟ್ರಪತಿಗಳಿದಾರಲ್ಲ, ಅವರು ಪ್ರಥಮ ಪ್ರಜೆ, ಅವರೇ ಸಂವಿಧಾನದ ರಕ್ಷಕರು, ಅವರೇ ಸಂಸತ್ತಿನ ಮುಖ್ಯಸ್ಥರು, ಇನಾಗ್ರೇಟ್ ಮಾಡಿ ಆ ದಂಡವನ್ನು ಇಸ್ಕೊಂಡಿದ್ರೆ, ಸೆಂಗೋಲ್ ಇಸ್ಕೊಂಡಿದ್ರೆ ಅಬ್ಜೆಕ್ಷನ್ ಇರ್ತಿಲ್ಲ, ಕೊಡಂಗೇ ಇಲ್ಲ. ಅದು ಗಿಫ್ಟ್ ನೆಹರು, ಅದೊಂದು ಕಾಣಿಕೆ. ನೆಹರು ಅವ್ರು ಬಂದಿರೋ ಒಂದು ಗಿಫ್ಟ್, ಅದನ್ನ ಯಾಕೆ ಅಲ್ಲಿ ಕೊಡ್ತೀರಿ? ಅದು ಮ್ಯೂಸಿಯಂ ಅಲ್ಲಿ ನಾನು ಒಂದು ಪಟ್ಟ ಅಭಿಷೇಕ. ಈಗ ಅವರು ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ಗಳಲ್ಲಿ ಪ್ರೈಮ್ ಮಿನಿಸ್ಟರ್ಗಳಲ್ಲಿ ಚೀಫ್ ಮಿನಿಸ್ಟರ್, ಪ್ರಧಾನಿಗಳಿಗೆ ವಿಶೇಷ ಅಲ್ಲ, ಟೀಮ್ ಕ್ಯಾಪ್ಟನ್. ಟೆಕ್ನಿಕಲಿ ಹೋದ್ರೆ ಏನೇನೋ ಆಗುತ್ತೆ. ಈಗ ನಮ್ಮ ನಟರಾಜ್ ಅವ್ರಿಗೆ ನಾನು ತುಂಬಾ ದೂರಕ್ಕೆ ಹೋಗಲ್ಲ. ಈಗ ಬಾದಾಮಿಯ ಚಾಲುಕ್ಯರು ಆಳಿದಂತಹ ನಮ್ಮ ಪಟ್ಟದ ಕಲ್ಲಲ್ಲಿ ಏನು ನಾವು ತಂಜಾವೂರಿನ ಮೇಲೆ ಯುದ್ಧವನ್ನ ಗೆದ್ದ ನಂತರ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಪಲ್ಲವ ಸೋಲಿಸ್ತೀವಿ, ಮತ್ತೆ ಬಂದಾಗ ಆ ಟೆಂಪಲ್ ಏನ್ ಕಟ್ಟಿದ್ದಾರೆ ಅಲ್ಲಿ ಶಿವನ ಕೈಯಲ್ಲಿ ಸೇಮ್ ದಂಡ ಇದೆ. ನನಗೆ ಕುತೂಹಲ ಏನ್ ಗೊತ್ತಾ, ನನ್ನ ಇಡೀ ಪೀಳಿಗೆ ಹಿಸ್ಟ್ರಿಯನ್ನ, ನಾವು ದಕ್ಷಿಣ ಭಾರತದವರು ಜಗತ್ತಿನ ಅನೇಕ ಹಿಸ್ಟ್ರಿಗಳ ತರ ರಿಚ್ ಹಿಸ್ಟ್ರಿ ಇರ್ತಕ್ಕಂಥವ್ರು. ನೀವು ಹಿಸ್ಟ್ರಿಯನ್ನ ಓದ್ಬೇಕು ಮಾತ್ರವಲ್ಲ, ನಾವು ನೆನಪು ಮಾಡ್ಕೊಳ್ದೆ ಹೋದ್ರೆ, ಅದರ ಬಗ್ಗೆ ಅಭಿಮಾನ ಪಡದೆ ಹೋದ್ರೆ ತಪ್ಪೇನಿದೆ? ರಾಜಧಾನಿಗ ನೆಹರುಜಿಗೆ ಅದು ಕೊಟ್ಟಿದ್ರೆ ನಾನು ಹೆಮ್ಮೆ ಪಡ್ತೀನಿ, ಯಾಕಂದ್ರೆ ಕೊಟ್ಟಿದ್ದಾರೆ, ಅದನ್ನ ಇಟ್ಟಿದ್ದೀರಾ. ಈಗ ಟೀಚಿಂಗ್ ಏನ್ ಗೊತ್ತಪ್ಪ, ಹಿಸ್ಟ್ರಿಯನ್ನ ಹಿಸ್ಟ್ರಿ ಬರ್ದಿಲ್ಲ, ಹಿಸ್ಟ್ರಿಯನ್ನ ಬರಿಬೇಕು, ಹಿಸ್ಟ್ರಿಯನ್ನ ಹೇಳಬೇಕು. ಯಾಕಂದ್ರೆ ಭಾರತೀಯ, ನಾನ್ ತುಂಬಾ ದೂರಕ್ಕೆ ಹೋಗಲ್ಲ, ಕೆಳದಿ 21 ನಾನು ಕಂಪ್ಲೀಟ್ ಮಾಡ್ತೀನಿ ಮಾಪುಟ, ಆಮೇಲೆ ಮಾತಾಡಿ. ನೋಡಿ, 23 ತಲೆಮಾರು ಆಳಿದಂತ ಕೆಳದಿ ಹಿಸ್ಟ್ರಿ, ನಮ್ಮ ಶಿವಮೊಗ್ಗದ ಹಿಸ್ಟ್ರಿ, 25 ವರ್ಷ ಆಳಿದಂತ ರಾಣಿ ಚೆನ್ನಮ್ಮನ ಹಿಸ್ಟ್ರಿನೇ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ನಾನು ಎಲ್ಲಿ ಕರ್ಕೊಂಡೋಗ್ಲಿ? ನೆಹರೂಜಿ ಅವರಿಗೆ ಇದೇ ದಂಡವನ್ನ ಯಾಕೆ ಕೊಟ್ರು, ಅವತ್ ರಾತ್ರಿನೇ ಯಾಕೆ ಕೊಟ್ರು? ಇದು ಇನ್ವೆಸ್ಟಿಗೇಷನ್, ಹಿಸ್ಟ್ರಿ, ಸಂಶೋಧನೆ ಅಲ್ಲಿಂದಾನೇ ಶುರು ಮಾಡೋಣ. ನಿಮ್ ಡಿಬೇಟ್ ಅಲ್ಲಿ ಇವತ್ತು ನಾನು ಹೇಳ್ತೀನಿ, ಅನೇಕ ಮಕ್ಕಳಿಗೆ ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ ಮಕ್ಕಳು ದಯವಿಟ್ಟು, ಆಮೇಲೆ ಆರ್ಕಿಟೆಕ್ಚರ್ ಮಕ್ಕಳು, ಮತ್ತೆ ಕಲ್ಚರ್ ಬಗ್ಗೆ ಖಂಡಿತ ನಮ್ಮ ಹಿಸ್ಟ್ರಿ. ಇವತ್ತು ಅಲ್ಲೆಲ್ಲ ಅಕ್ರಪಾಲಿಸ್ಗೆ ಹೋಗ್ತೀವಿ, ಯುರೋಪ್ಗೆ ಹೋಗ್ತೀರಾ ಒಂದೊಂದು ಬಿಲ್ಡಿಂಗ್ ನೋಡ್ಕೊಂಬರಕ್ಕೆ, ಗ್ರಾಮದಲ್ಲಿ ಅಂತ ರಿಚ್ ಹಿಸ್ಟ್ರಿ ಹೆರಿಟೇಜ್ ಇದೆಯಲ್ಲ, ತಪ್ಪೇನಿದೆ? ಅದೊಂದು ಒಳ್ಳೆ ಅಪ್ರಿಷಿಯೇಟ್. ಅದು ರಾಜದಂಡ, ನ್ಯಾಯವನ್ನ ಪ್ರತಿನಿಧಿಸುವ ದಂಡವನ್ನ, ಅದಕ್ಕೊಂದು ಒಳ್ಳೆಯ ಜಾಗ, ಇನ್ಸ್ಪಿರೇಷನ್. ತಪ್ಪಬಾರದು, ನ್ಯಾಯವಾಗಿ ನಡ್ಕೊಳ್ಳಿ ಅಂತ ನೆನಪು ಮಾಡುವಂತ ಪ್ರೇರಣೆಯ ನ್ಯಾಯಕ್ಕೆ ಪ್ರತೀಕವಾಗಿ ನಿಲ್ಲುವಂತ ದಂಡ ಅದು ಅಂತ ಹೇಳಿ ಅಧಿಕಾರ ಯಾವಾಗ್ಲೂ ಕೂಡ ನ್ಯಾಯ. ಈಗ ಮಹಾತ್ಮ ಗಾಂಧೀಜಿಯವರಿಗೆ ಸಾಂವಿಧಾನಿಕವಾಗಿ ಯಾವ ಪೊಸಿಷನ್ ಇತ್ತು? ಎಲ್ಲಿ ಅವರನ್ನ ಸ್ಥಾಪನೆ ಮಾಡಿದ್ದೀವಿ? ಹೇಳಿ. ಅಲ್ಲ, ನಮಗೆ ತುಂಬಾ ಅಟ್ಯಾಕ್ ಮಾಡ್ತಾ ಇದ್ದೀರಿ. ನನಗೆ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಸಾವರ್ಕರ್ ಜನ್ಮದಿನ ದಿನ ಇನಾಗ್ರೇಟ್ ಮಾಡಿರೋರ್ಗೆ ಅವ್ರಿಗೆ ಅವಕಾಶ ಇಲ್ಲ. ಒಂದೇ ನಿಮಿಷ ನಾನು ಮಾತಾಡ್ಬಿಡ್ತೀನಿ. ಸ್ಮಿತಾ ಅವರೇ,
ತೇಜಸ್ವಿನಿ ಅಕ್ಕ ಮಾತಾಡ್ತಾ ಪಾಪ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಇತಿಹಾಸ ಅಂತ, ಚೋಳರ ಬಗ್ಗೆ, ಚಾಳುಕ್ಯರ ಬಗ್ಗೆ, ಈ ನೆಲವನ್ನ ಆಳಿದಂತ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ನಮಗೆ ಹೆಮ್ಮೆ ಇದೆ, ಗೌರವ ಇದೆ, ಆ ಇತಿಹಾಸವನ್ನ ತಿಳ್ಕೊಳ್ಳುವಂತ ಎಲ್ಲ ಆಸಕ್ತಿಗಳು ಇದಾವೆ. ಈಗ ನನಗ್ ಒಂದ್ ಕನ್ಫ್ಯೂಷನ್ ಜೊತೆಗೆ ನಾನು ಕ್ಯೂರಿಯಾಸಿಟಿ ಸಿಕ್ ತೇಜಸ್ವಿನಿ ಅಕ್ಕ ಕೇಳಕ್ ಇಷ್ಟಪಡ್ತೀನಿ. ಯಾರಿಂದ ಯಾರಿಗೆ ಅಧಿಕಾರ ಹಸ್ತಾಂತರ ಮಾಡ್ಲಾಯ್ತು? ಏನಾದ್ರು ಪ್ರಧಾನಿ ಮೋದಿ ಅವರು ಇವತ್ತು ಏನಾದ್ರು ಪ್ರಧಾನಿ ಆದ್ರ, ಅಥವಾ ಹೊಸ ಸಂಸತ್ ಭವನಕ್ಕೆ ಹೋದ ತಕ್ಷಣ ಮತ್ತೇನಾದ್ರೂ ವಿಶೇಷವಾದ ಅಧಿಕಾರ ಬಂತ, ಇಲ್ಲ ಇದು ಬರೀ ಶೋ ಆಫ್ ಪರ್ಪಸ್ ಗ? ನನಗೆ ಇದ್ ಮೂರಲ್ಲಿ ಉತ್ತರ ಕೊಡ್ಬೇಕು ತೇಜಸ್ವಿನಿ ಅಕ್ಕ. ಯಾರಿಂದ ಯಾರಿಗಿದೆ ಅಧಿಕಾರ ಹಸ್ತಾಂತರ? ಈಗ ನಜ್ಮಾ ಅವರೇ ಎರಡು ಪ್ರಶ್ನೆ ಬಂದೆ. ತೇಜಸ್ವಿನಿ ಮೇಡಮ್ ರೈಟ್, ಅವರು ಉತ್ತರ ಕೊಡಕ್ ಮುಂಚೆ ನನ್ನೊಂದ್ ಎರಡು ಪ್ರಶ್ನೆ ಕೇಳ್ಬಿಡ್ತೀನಿ. ಇನ್ಫ್ಯಾಕ್ಟ್ ಇವತ್ತೇನಾದ್ರೂ ದ್ರೌಪದಿ ಮುರ್ಮು ಅವರೇನೆ ಅಲ್ಲಿದ್ದು ಉದ್ಘಾಟನಾ ಸಮಾರಂಭಕ್ಕೆ ಅವರು ಈ ಒಂದು ಸೆಂಗೋಲನ್ನ ಇಸ್ಕೊಂಡಿದ್ರೆ ಅಬ್ಜೆಕ್ಷನ್ ಇರ್ತಿತ್ತ? ಎರಡನೇದು, ಇನ್ ಕೇಸ್ ದೇವೇಗೌಡ್ರೆ ಪ್ರಧಾನಿ ಆಗಿದ್ದ ಸಂದರ್ಭದಲ್ಲಿ ನೂತನ ಸಂಸತ್ ಭವನ ಇನಾಗ್ರೇಷನ್ ಅವಕಾಶ ಬಂದಿದ್ದೇ ಆದಲ್ಲಿ ಪ್ರಧಾನಿಯಾಗಿ ಅವ್ರು ಇನಾಗ್ರೇಟ್ ಮಾಡಿದ್ರೆ ಆಗ ಏನಾಗ್ತಿತ್ತು ಮಾತುಕತೆ ಅಂತ. ಈ ಎರಡು ಪ್ರಶ್ನೆಗೆ ನಜ್ಮಾ ನೀವು ಉತ್ತರ ಕೊಡಿ, ಆಮೇಲೆ ತೇಜಸ್ವಿನಿ ಮೇಡಮ್ ಮಾತಾಡ್ತಾರೆ. ನಜ್ಮಾ. ಅಲ್ಲ 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 ದೇವೇಗೌಡ್ರಂತ ಮುತ್ಸದ್ದಿಗಳಂತ ಜಾಗದಲ್ಲಿ ಇರ್ತಿದ್ರೆ ನೇರವಾಗಿ ಹೇಳಿರೋರು ಇದು ರಾಜಪ್ರಭುತ್ವ ಅಲ್ಲ ಪ್ರಜಾಪ್ರಭುತ್ವ, ಇಲ್ಲಿ ಪ್ರಜೆಗಳ ನಡಿಬೇಕು ಅಂತ ಹೇಳಿ ನೇರವಾಗಿ ಪ್ರಧಾನಿ ಆಗಿರ್ತಿದ್ರೆ ಇವ್ಯಾವುದನ್ನು ಮಾಡದೆ ಒಂದು ಕಟ್ಟಡದ ಉದ್ಘಾಟನೆಯನ್ ಮಾಡ್ತಿದ್ರು. ಹೊಸದಾಗಿ ಪ್ರಧಾನಿ ಕುತ್ಕೊಂಡಾಗಿದ್ದಾರದೇನೋ ಒಂದ್ ಪರಂಪರೆ ಅಂತಂದ್ರೆ ಅದಕ್ಕೆ ಒಪ್ಕೋಬಹುದು. ಯಾರಿಂದ ಯಾರಿಗೆ ನೀವು ಅಧಿಕಾರ ಹಸ್ತಾಂತರ ಮಾಡ್ತಿದ್ದೀರಾ? ಅಲ್ಲ, ಇವಾಗ ದೇವೇಗೌಡರು ಇಲ್ಲ ಹೀಗಾಗಿ ಹೀಗ್ ಮಾಡ್ತಿದ್ರು ಅಂತ ಹೇಳಿ ಅಲ್ಲ, ಹೈಪೋಥೆಟಿಕಲ್ ಆಗಿ ಹೇಳೋದು ಈಸಿ ಅನ್ಸುತ್ತೆ ನಜ್ಮಾ. ಬಟ್ ನೋಡಿ, ಅವಕಾಶ ಸಿಕ್ಕಾಗ ಬಳಸ್ಕೊಳ್ಳಿಕ್ಕೆ ಯಾರು ಬಯಸೋದಿಲ್ಲ. ಈಗ ನೀವ್ ಹೇಳ್ತಾ ಇದ್ರಿ ಹಾಗೆ ನಟರಾಜ್ ಸರ್ ನಟರಾಜ್ ಸರ್ ಹೇಳ್ತಾ ಇದ್ರು ಮೋದಿ ಸೆಂಟ್ರಿಕ್, ಮೋದಿ ವಿರೋಧ ಪಕ್ಷಗಳು ಹೋಗದೆ ಅವ್ರಿಗೆ ಇಂಟೆನ್ಷನ್ ಇತ್ತೋ ಇಲ್ಲೋ, ವಿರೋಧ ಪಕ್ಷದವ್ರು ಹೋಗ್ದಲೇನೆ ಅದಕ್ಕೆ ಮತ್ತೊಂದಷ್ಟು ಅವಕಾಶ ಮಾಡ್ಕೊಂಡ್ ಬಿಟ್ರ ಅಂತ ಹೇಳಿ. ನಾವ್ ಹೋಗಿದೀವಿ. ಯಾಕೆ ಹೋಗಿದೀವಿ ಅಂತ ಅಂದ್ರೆ ಇದು ರಾಜಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವ. ಒಂದ್ ಸಿಂಗಲ್ ಪರ್ಸನ್ ಸೆಂಟ್ರಿಕ್ ಆಗಬಾರ್ದು ಅನ್ನೋ ಕಾರಣಕ್ಕೇನೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಅದ್ರಲ್ಲಿ ನಮ್ ಹಕ್ಕಿದೆ ಅಂತಾನೆ ನಾವು ಹೋಗಿದೀವಿ. ನಾಳೆಯಿಂದ ಈಗ ಅಪೋಸ್ ಮಾಡಿದಾರಲ್ಲ ಪಕ್ಷಗಳು, ಇವ್ರು ಯಾರು ಅಲ್ಲಿ ಹೋಗ್ ಸೆಷನ್ ಕೂರೋದೇ ಇಲ್ವಾ? ಪಾರ್ಲಿಮೆಂಟರಿ ಸೆಷನ್ಸ್ ಅಲ್ಲಿ ಹೋಗೋದೇ ಇಲ್ವಾ? ಹಾಗಿದ್ರೆ ಅಪೋಸ್ ಮಾಡ್ಬಿಡ್ತಾರ? ಅಲ್ಲಿ ಒಳಗಡೆ ಹೋಗದೆ ಇವ್ರು ಹೊರಗಡೆ ನಿಂತು ಸೆಷನ್ ಗಳನ್ನ ಅಟೆಂಡ್ ಮಾಡ್ತಾರೆ. ಅದಕ್ಕೆ ಮೋಸ್ಟ್ಲಿ ನಟರಾಜ್ ಸರ್ ಉತ್ತರ ಕೊಡ್ತಾರೆ. ಅವರ ಸಮಸ್ಯೆ ಇರ್ತಕ್ಕಂಥದ್ದು ರಾಜದಂಡದ ಬಗ್ಗೆ ಅಲ್ಲ, ಅವರ ಸಮಸ್ಯೆ ಮೋದಿ ಇಸ್ಕೊಂಡು, ಅವರ ಸಮಸ್ಯೆ ಭಾರತೀಯತೆ, ಭಾರತದ ರೀತಿ ಪರಂಪರೆ ಇತಿಹಾಸ ಕಂಡ್ರೆ ಆಗಲ್ಲ. ಅದು ಅಪೀಸ್ಮೆಂಟ್ ಮಾಡಬೇಕು, ವೋಟ್ ಬ್ಯಾಂಕ್ಗೆ ಏನು ಅನುಕೂಲ ಆಗತ್ತೆ. ನಮಗೆ ಇಡೀ ದೇಶ ಸೆಲೆಬ್ರೇಟ್ ಮಾಡ್ತಾ ಇದೆ, ಅವರಿಗೆ ಜನಗಳ ಭಾವನೆಗಳೇ ಅರ್ಥ ಆಗ್ತಾ ಇಲ್ಲ. ಆಮೇಲೆ ನಜ್ಮಾ ಕೇಳ್ತಾ ಇದ್ರು, ಗುರುಗಳು ಕೊಟ್ಟಿದ್ದಾರೆ ಅಂತಹ ಒಂದು ಐತಿಹಾಸಿಕವಾದ ದೈವತ್ವದ ಮತ್ತೆ ನ್ಯಾಯಕ್ಕೆ ಯಾವ ಧರ್ಮ ಇದೆ, ಸತ್ಯಕ್ಕೆ ಯಾವ ಧರ್ಮ ಇದೆ, ಅದು ಸತ್ಯ ನಿಷ್ಠೆಯ ಅದ್ರ ಮೇಲೇನೆ ಇದೆ. ಆ ದಂಡವನ್ನು ಒಂದ್ ನಿಮಿಷ ದಯವಿಟ್ಟು ಇಂಟರಪ್ಟ್ ಮಾಡಬೇಡಿ. ಆ ದಂಡವನ್ನ ಸ್ಪೀಕರ್ ಪಕ್ಕದಲ್ಲಿ ಇಟ್ರೆ ಅದಕ್ಕೆ ಏನ್ ವ್ಯಾಖ್ಯಾನ, ಏನ್ ಸಮಸ್ಯೆ, ನಿಮ್ ಸಮಸ್ಯೆ ಏನು ಅದಲ್ಲಿ ಇರಬಾರ್ದಾ? ಆಯ್ತು, ಅದೊಂದು ಅಲಂಕಾರಿಕ ವಸ್ತು ಅಂತಾನೆ ನೀವು ನೋಡಿ. ನಮಗೆ ಭಾವನಾತ್ಮಕ ವಿಚಾರ, ತಮಿಳುನಾಡವರಿಗೆ, ಕನ್ನಡಿಗರಿಗೆ ನಮಗೆ ಹೆಮ್ಮೆಯ ವಿಚಾರ. ನೀವು ಇಲ್ಲ ಅಂದ್ರೆ ನಾರ್ತ್ ಸೌತ್ ಅಂತೀರಾ, ಹಿಂದಿ ಕನ್ನಡ ಅಂತೀರಾ, ತಮಿಳು ಇದು ಅಂತೀರಾ, ಭಾರತೀಯತೆ ಯಾರಿಗೂ ಬೇಡವಾ? ಮೋದಿ ಅವ್ರಿಗೆ ಹೊಡಿತು, ನಿಮ್ಗೆ ಹೊಡಿಲಿಲ್ಲ, ನಿಮ್ಗೆ ಹೊಡೆದ್ರು ಇಡಕ್ಕಾಗಲ್ಲ, ಕೇಳಿ ವೋಟ್ ಬ್ಯಾಂಕ್ ಕೊಟ್ಟೋಗುತ್ತೆ, ಹೋಗ್ಬಿಡುತ್ತೆ. ಅದ್ರ ಇಡೋದ್ರಿಂದ ದಂಡ, ಅದ್ರ ಮೇಲೆ ಒಂದು ನಂದಿ ಇದೆ, ನಂದಿ ಇರೋದ ನಿಮ್ಮ ಸಮಸ್ಯೆ, ಅದ್ರ ಮೇಲೆ ಒಂದು ಅಲ್ಲಪ್ಪ, ಅದು ರೈತರ ಪಕ್ಷ. ನೀವು ಆ ರೀತಿ ಮಾಡಬೇಡಿ. ನಾವು ಶಿವನ ವಾಹನ ನಂದಿ ಅನ್ಕೋತೀವಿ, ಅಥವಾ ಭಾರತದ ಒಂದು ಹೆಮ್ಮೆ ಅನ್ಕೋತೀವಿ. ನೀವು ಬೇಕಾದ್ರೆ ರೈತರ ಕಿಸಾನ್ ಪಾರ್ಟಿ ಅಲ್ವಾ, ಜೆಡಿಎಸ್, ನಮ್ಮ ಹೊಲ ಉಳ್ತಕ್ಕಂಥ ಎತ್ಕೊಳ್ಳಿ, ನೀವು ಅದನ್ನ ಹೊಲ ಉಳ್ತಕ್ಕಂಥ ಎತ್ತಲ್ಲಿದೆ ಅಂತೇಳಿ ಹೆಮ್ಮೆ ಪಡಿ ನೀವು ಅದನ್ನ. ಅವಕಾಶ ಮಾಡ್ಕೊಳ್ಳಿ. ಹೇಳಿ ನಜ್ಮಾ, ಹೇಳಿ. ನಮಗೆ ನಮ್ಮ ಪರಂಪರೆ, ನಮ್ಮ ತಾಂಜಾವೂರಿನ ಪರಂಪರೆ, ನಮ್ಮ ದಕ್ಷಿಣದ ಪರಂಪರೆ ಅದು ಅಂತ ತುಂಬಾ ಹೆಮ್ಮೆ ಇದೆ. ಆದ್ರೆ ಅಧಿಕಾರ ಹಸ್ತಾಂತರ ಅನ್ನುವಂತ ಒಂದು ಪದವನ್ನು ಉಪಯೋಗಿಸಿದ್ರಲ್ಲ, ಅದನ್ನ ನಾನು ನಿಮಗೆ ಪ್ರಶ್ನೆ ಮಾಡಿದೆ. ಅಧಿಕಾರ ಹಸ್ತಾಂತರ ಉಪಯೋಗಿಸ್ತಿಲ್ಲಮ್ಮ. ನೆಹರೂರವರಿಗೆ ಬಂದಂತ ನಮ್ಮ ನಟರಾಜ್ ಗೌಡರ ಭಾಷೆಯಲ್ಲಿ ಕಾಣಿಕೆ, ನಿಮ್ಮ ಭಾಷೆಯಲ್ಲಿ ದಂಡ. ನಜ್ಮಾ, ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾರೆ, ಕೇಳಿಸ್ಕೊಂಬಿಡಿ. ಇಬ್ರು ಮಾತಾಡಿದ್ರೆ ಓವರ್ಲ್ಯಾಪ್ ಆಗುತ್ತೆ. ಅಲಂಕಾರಿಕ ವಸ್ತು. ಸ್ಮಿತಾ, ನಾನು ಹೇಳ್ಬಿಡ್ತೀನಿ ಇವತ್ತು ನಾನು ಈ ಡಿಬೇಟ್ ಅಲ್ಲಿ.
ನೀವು ಅಲಂಕಾರಿಕ ವಸ್ತು ಅಂತಾನೆ ತಗೊಳ್ಳಿ, ಅದು ಒಂದು ಸುಂದರವಾದ ದಂಡ ಅಂತ ತಗೊಳ್ಳಿ, ಹಿಸ್ಟ್ರಿ ಗೊತ್ತಿರೋರು ಹಿಸ್ಟ್ರಿ ಅಂತ ತಗೊಳ್ಳಿ. ಅವತ್ತು ಸ್ವಾತಂತ್ರ್ಯ ಬಂದ ನಮ್ಮ ದೇಶದ ಪ್ರಥಮ ಪ್ರಧಾನಿ ನೆಹರೂಜಿಯವರು, ನಮ್ಮ ಪ್ರಥಮ ಪ್ರಧಾನಿಯವರು ಅದನ್ನ ಪಡ್ಕೊಂಡಿದ್ರು. ಅವರ ಒಂದು ಶರೀರದ ಒಂದು ಭಾಗವಾಗಿ ಅದು ಚಿತ್ರ ಇದೆ, ನಮಗ್ ಖುಷಿ ಇದೆ. ಮತ್ತೆ ಅದನ್ನ ತಗೊಂಡೋಗಿ ಸಂರಕ್ಷಣೆ ಮಾಡಿಟ್ಟಿದ್ರು, ಅವ್ರಿಗೂ ಧನ್ಯವಾದ. ಇವತ್ತು ಅದಕ್ಕೆ ಹೊಸ ಪಾರ್ಲಿಮೆಂಟ್ ಅಲ್ಲಿ ಮತ್ತಷ್ಟು ಒಳ್ಳೆಯ ಜಾಗವನ್ನ ಮೋದಿಜಿ ಕೊಟ್ಟಿದ. ಇದ್ರಲ್ಲೆಲ್ಲ ಏನು ಹುಡುಕ್ತೀರಾ? ಮೋದಿ ಅವರು ಮಾಡಿದ್ ನಿಮ್ಗೆ ಇಷ್ಟ ಆಗಲ್ವಾ? ಪ್ರಧಾನಿ ಅವರು, ನಿಮ್ಗೆ ಬೇರೆ ಪ್ರಧಾನಿ ಇದಾರಾ? ನಟರಾಜ್ ಅವರ ಐಡಿಯಾಲಜಿಕಲ್ ಇದಕ್ಕೆ ಹೇಳೋದಕ್ಕೆ ಹೇಳಿ ಅವರು, ನಾನು ಹೇಳಿದ್ದೀನಿ ನಿಮ್ಗೆ ಖಂಡಿತ ಮುಕ್ತವಾದಿದೆ. ಈ ಅಪೀಸ್ಮೆಂಟ್ಗೋಸ್ಕರ ಯಾರಿಗೋ ಬೇಜಾರಾಗತ್ತೆ. ಅದು ನಂದಿ ಇದೆ, ಅದು ದಂಡ ಇದೆ, ಅಲ್ಲಿ ಗುರುಗಳು ಯಾರೋ ಬಂದು ಅದಕ್ಕೆ ಸಂಬಂಧ ಇಲ್ಲ. ಮೇಲೆ ರಾಜದಂಡದ ಮೇಲೆ ವಿರೋಧ ಇಲ್ಲ, ಬದಲಾಗಿ ಅಧಿಕಾರ ಹಸ್ತಾಂತರ ಅನ್ನೋದು ಪದಕ್ಕೆ ಸೋಬಾನೆ ಅಂತ ನಮಗೆ ಗೊತ್ತಿದೆ. ಜಾನಪದದವ್ರು ನಾವು ಹಳ್ಳಿ ಮಕ್ಕಳು, ಸೋ ಅಂತ ಹೇಳಿದ್ರೆ ಸೋಬಾನೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಪ್ರಶ್ನೆ ಇದೆ, ರಾಜದಂಡದ ಬಗ್ಗೆ ಅಬ್ಜೆಕ್ಷನ್ ಇಲ್ಲ, ಅಧಿಕಾರ ಹಸ್ತಾಂತರ ಯಾರಿಂದ ಯಾರಿಗೆ ಅನ್ನೋದನ್ನ ಇವರು ಕೇಳಿದ್ರು, ಅವರು ಕೇಳಿದ್ರು, ಉತ್ತರ ಪಡ್ಕೊಳ್ಳೋಣ. ಜೊತೆಗೆ ಇವತ್ತೇನಾಯ್ತು, ಬಂದೆ ಒಂದ್ಸತಿ ಸಂಸ್ಕೃತಿ ಒಂದ್ ಕಡೆಯಲ್ಲಿ ಬಂದೆ ತೇಜಸ್ವಿನಿ ಮೇಡಮ್, ಒಂದೇ ನಿಮಿಷ. ಸಂಸ್ಕೃತಿ ಸಂವಿಧಾನ ಎರಡಕ್ಕೂ ಅವಕಾಶ ಆಯ್ತು. ಹಾಗೆ ಆಧುನಿಕತೆಯ ಜೊತೆಗೆ ಸಂಪ್ರದಾಯದ ಪಾಲನೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಆಯ್ತು. ಈಗ ವಿರೋಧ ಮಾಡ್ಬೇಕು ಅಂತ ವಿರೋಧಿಸಿದವರಿಗೆ ಯಾವ್ದ್ರ ಮೇಲ್ ವಿರೋಧ? ಸಂಪ್ರದಾಯದ ಮೇಲ, ಆಧುನಿಕತೆ ಮೇಲ, ಅಥವಾ ಸಂಸ್ಕೃತಿಯ ಪ್ರದರ್ಶನ ಆಗಿದ್ರ ಮೇಲ, ಅಥವಾ ಸಂವಿಧಾನಕ್ಕೆ ಮಾರಕ ಅಂತ ಹೇಳ್ತಿರೋದು ಯಾವ ಕಾರಣಕ್ಕೆ? ಪ್ರಜಾಪ್ರಭುತ್ವಕ್ಕೆ ಮಾರಕ ಇವತ್ತಿನ ನಿರ್ಧಾರ ಅಂತಿರೋದು ಯಾವ ಕಾರಣಕ್ಕೆ? ಈ ನಿಟ್ಟಿನಲ್ಲಿ ಚರ್ಚೆ ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.